ವೆದರ್ ವಿ ಆರ್ ಅಲೈವ್ ಆರ್ ಡೆಡ್, ವಿ ಬಿಲಾಂಗ್ ಟು ದ ಲಾರ್ಡ್. ಲಾರ್ಡ್ ಈಸ್ ಅವರ್ ಗಾಡ್. ಪ್ರಭುವೇ ನಮ್ಮ ದೇವರು, ಕರ್ತನೇ ನಮ್ಮ ದೇವರು, ಯೇಸು ಕರ್ತನೇ ನಮ್ಮ ದೇವರು. ಒಳ್ಳೆಯದಾದರೂ ಯೇಸುವೆ ದೇವರು, ಕೆಟ್ಟದ್ದಾದರೂ ಯೇಸುವೆ ದೇವರು. ICU ಒಳಗಡೆ ಹೋಗಿ ವಾಪಸ್ ಬಂದರೂ ಯೇಸು ಕ್ರಿಸ್ತರೇ ನಮ್ಮ ದೇವರು. ICU ಒಳಗಡೆ ಹೋಗಿ ನಾವು ಮಾರ್ಚರಿಗೆ ಹೋದರೂ ಯೇಸು ಕ್ರಿಸ್ತರೇ ನಮ್ಮ ದೇವರು. ನೋ ಕಾಂಪ್ರಮೈಸ್, ಅದರಲ್ಲಿ ಏನೂ ಇಲ್ಲ. ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಆದರೂ ಯೇಸು ಕ್ರಿಸ್ತರೇ ನಮ್ಮ ದೇವರು, ಕಂಪ್ಲೀಟ್ ಫೇಲ್ ಆದರೂ ಯೇಸು ಕ್ರಿಸ್ತರೇ ನಮ್ಮ ದೇವರು. ನಾವು ಬೇಡ್ಕೊಂಡಿದ್ದು ಲಿಸ್ಟ್ ಫುಲ್ ಸಿಕ್ಕಿದ್ರು ಯೇಸು ಕ್ರಿಸ್ತರೇ ನಮ್ಮ ದೇವರು, ಲಿಸ್ಟ್ ಎಲ್ಲ ಫ್ಲಾಪ್ ಆಗಿ ಹೋದರು ಯೇಸು ಕ್ರಿಸ್ತರೇ ನಮ್ಮ ದೇವರು. ಇದನ್ನು ಹೇಳಲಿಕ್ಕೆ ಸುಲಭ, ಅದು ನಿಮ್ಮ ಒಳಗಡೆ ಬಂದುಬಿಟ್ರೆ ನಿಮ್ಮ ಲೈಫ್ ಹಿಂಗೆ ಇರೋದಿಲ್ಲ. ಈಗ ಹೆಂಗೆ ಕೂತ್ಕೊಂಡಿದ್ದೀರಲ್ಲ ಈ ಥರ ಇರೋದೇ ಇಲ್ಲ. ಪಾದರಸ ಥರ ಆಗ್ಬಿಡ್ತೀರ ನೀವು. ಈಗ ನಾವು ಮಣ್ಣು ಥರ ಆಗ್ಬಿಟ್ಟಿದ್ದೀವಿ. ಮಣ್ಣು ಮುದ್ದೆ ಏನು ಹೇಳಿ, ಅಲ್ಲಿಟ್ರಲ್ಲೇ ಇರುತ್ತೆ, ಪಾದರಸ ಉರುಳ್ತಾ ಇರುತ್ತೆ. ಕ್ರಿಸ್ತನಿಗಾಗಿ ನೀವು ಉರುಳುತ್ತೀರಿ, ಓಡ್ತೀರಿ ಶುಭ ಸಂದೇಶಕ್ಕಾಗಿ. ದೇವರು ಯಾವಾಗಲೂ ನಮ್ಮೊಂದಿಗೆ ಮಾತನಾಡ್ತಾರೆ. ನಾವು ಕೇವಲ ಕೇಳಿಸಿಕೊಳ್ಳುವವರು ಮಾತ್ರ ಆಗಿದ್ದರೆ ಏನೂ ಕೂಡ ಪ್ರಯೋಜನ ಇಲ್ಲ. God always speaks to us. We should not be the listener alone, but the doers of what God says. ನಾವು ಕೇವಲ ಕೇಳಿಸಿಕೊಳ್ಳೋರು ಮಾತ್ರ ಆಗಿದ್ದರೆ ಖಂಡಿತವಾಗಲೂ ನಾವು ಎಂದೆಂದಿಗೂ ಕೂಡ ದೇವರನ್ನು ಪ್ರೀತಿ ಮಾಡಲಿಕ್ಕೆ ಆಗಲ್ಲ. ಇಫ್ ಯು ಆರ್ ಓನ್ಲಿ ದ ಲಿಸನರ್ಸ್ ಆ್ಯಂಡ್ ನಾಟ್ ದ ಡೂವರ್ಸ್, ವಿ ಕೆನಾಟ್ ಲವ್ ಗಾಡ್. ನಮಗೆ ದೇವರನ್ನು ಪ್ರೀತಿಸಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ, ಅಥವಾ ನನ್ನ ಮಾತನ್ನು ಕೈಗೊಂಡು ನಡೆಯುವವನು ನನ್ನನ್ನು ನಿಜವಾಗಲೂ ಪ್ರೀತಿಸುವವನಾಗಿರ್ತಾನೆ. ಇಫ್ ಯು ಟ್ರೂಲಿ ಲವ್ ಮೀ, ಯು ವಿಲ್ ಒಬೇ, ಯು ವಿಲ್ ಡೂ ವಾಟ್ ಐ ಸೇ. ನಾನು ಏನು ಹೇಳ್ತೀನೋ ಅದನ್ನು ನೀವು ಮಾಡುವವರಾಗಿರ್ತೀರಿ, ನೀವು ನಿಜವಾಗಲೂ ನನ್ನನ್ನು ಪ್ರೀತಿಸುವವರಾಗಿದ್ದರೆ. ನಾವೆಲ್ಲರೂ ಯೇಸುವನ್ನು ಪ್ರೀತಿಸುವವರ? ದೇವರು ಬಯಸೋದು ನಾವೆಲ್ಲರೂ ಕೂಡ ಅವರನ್ನು ಪ್ರೀತಿಸಬೇಕು ಅಂತ. ಯಾವ ರೀತಿಯಲ್ಲಿ ಪ್ರೀತಿಸಬೇಕು ಅಂದರೆ ಅವರು ಬಯಸುವ ರೀತಿಯಲ್ಲಿ, ನಮಗಿಷ್ಟ ಬಂದ ರೀತಿಯಲ್ಲಿ ಅಲ್ಲ. ಅವರು ಹೇಳ್ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ನಾವು ದೇವರನ್ನು ಪ್ರೀತಿಸೋದು ದೇವರಿಗೆ ಇಷ್ಟ ಅಂತ. ಯಾವ ರೀತಿಯಲ್ಲಿ ನಾವು ದೇವರನ್ನ ಪ್ರೀತಿಸೋದು ದೇವರಿಗೆ ಇಷ್ಟ ಅಂದರೆ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಅಲ್ಲ, ದೇವರು ಬಯಸುವ ರೀತಿಯಲ್ಲಿ ನಾವು ಅವರನ್ನು ಪ್ರೀತಿಸಬೇಕು. ದ ವೇ ಹೀ ವಾಂಟ್ಸ್ ಅಸ್ ಟು ಲವ್ ಹಿಮ್, ದಟ್ ವೇ ವಿ ಶುಡ್ ಲವ್ ಹಿಮ್. ದೇವರು ಯಾವ ರೀತಿಯಲ್ಲಿ ನಮ್ಮಿಂದ ಬಯಸ್ತಾರೋ ಆ ರೀತಿಯಲ್ಲಿ ನಾವು ಅವ್ರನ್ನ ಪ್ರೀತಿಸಬೇಕು. ಆ ರೀತಿಯಲ್ಲಿ ನಾವು ಪ್ರೀತಿ ಮಾಡ್ತಾ ಇಲ್ಲ ಅಂದರೆ ನಾವು ನಾಟಕ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಮ್ಮ ಪ್ರೀತಿ ಕಪಟವಾದ ಪ್ರೀತಿ ಅಂತ ಅರ್ಥ. ಏನೂ ಪ್ರಯೋಜನ ಇಲ್ಲ. ಸೊ ದೇವರು ಬಯಸೋದು ಈ ರೀತಿಯಲ್ಲಿ, ನಮಗಿಷ್ಟ ಇನ್ನೊಂದು ರೀತಿಯಲ್ಲಿ. ಇದು ನನ್ನ ಮಾತಲ್ಲ, ಯೇಸು ಸ್ವಾಮಿಯ ಮಾತು. ಯೋವಾನನ ಬರೆದ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 14 ವರ್ಸ್ 15, ಚಾಪ್ಟರ್ 14 ವರ್ಸ್ 21, ಚಾಪ್ಟರ್ 14 ವರ್ಸ್ 23, 3 ಕಡೆಗಳಲ್ಲಿದೆ. 14ನೇ ಅಧ್ಯಾಯ 15ನೇ ವಾಕ್ಯ ಯೋವಾನನ ಬರೆದ ಶುಭ ಸಂದೇಶ, 14ನೇ ಅಧ್ಯಾಯ 21ನೇ ವಾಕ್ಯ, 14ನೇ ಅಧ್ಯಾಯ 23ನೇ ವಾಕ್ಯ. ನಾವು 3 ಓದೋಣ, 3 ವಾಕ್ಯನೂ ಓದೋಣ. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ
ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ನೆಕ್ಸ್ಟ್ 21. ಓಕೆ. 23. ಎಸ್, ಸಾಕು ಬಿಡಿ, ಸಾಕು. ಇಫ್ ಯು ಲವ್ ಮೀ ಯು ವಿಲ್ ಕೀಪ್ ಮೈ ಕಮ್ಯಾಂಡ್ಮೆಂಟ್ಸ್. ಇಫ್ ಯು ಲವ್ ಮೀ, ವಾಟ್ ಇಸ್ ದ ಎವಿಡೆನ್ಸ್? ಯು ವಿಲ್ ಕೀಪ್ ಮೈ ಕಮ್ಯಾಂಡ್ಮೆಂಟ್ಸ್. ವರ್ಸ್ ನಂಬರ್ 21. They who have my commandments and keep them are those who love me. ಅಂದರೆ ನನ್ನ ಆಜ್ಞೆಗಳನ್ನು ಅನುಸರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು. 23ನೇ ವಾಕ್ಯ, Those who love me will keep my word. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಇದಕ್ಕಿಂತ ಇನ್ನೇನು ಎಕ್ಸ್ಪ್ಲನೇಷನ್ ಬೇಕು ಅಂತ ನನಗನ್ನಿಸ್ತಾ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ನಾವು ಯೇಸು ಕ್ರಿಸ್ತರನ್ನ ಪ್ರೀತಿಸ್ತಾ ಇದ್ದೀವೋ ಇಲ್ವೋ ಅಂತ, ಅಥವಾ ದೇವ್ರನ್ನ ನಿಜವಾಗಲೂ ಪ್ರೀತಿ ಮಾಡ್ತಾ ಇದ್ದೀವೋ ಇಲ್ವೋ ಅನ್ನೋದು ಈ ವಾಕ್ಯಗಳ ಆಧಾರದಲ್ಲೇ ನಮಗೆ ಗೊತ್ತಾಗುತ್ತೆ. ಯಾರೂ ನಮಗೆ ಬೇರೆಯವರು ಹೇಳೋ ಅವಶ್ಯಕತೆ ಇಲ್ಲ, ನೀವು ದೇವ್ರನ್ನ ಪ್ರೀತಿಸ್ತಾ ಇದ್ದೀರಿ, ನೀವು ದೇವ್ರನ್ನ ಪ್ರೀತಿಸ್ತಾ ಇಲ್ಲ ಅಂತ. ಈ ವಾಕ್ಯನೇ ನಮಗೆ ಹೇಳುತ್ತೆ ವೆದರ್ ಐ ಆಮ್ ಲವಿಂಗ್ ಗಾಡ್ ಆರ್ ನಾಟ್. ನಾನು ದೇವರನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನೋ ಇಲ್ವೋ ಅನ್ನೋದು ಈ ವಾಕ್ಯಗಳು ಹೇಳುತ್ತೆ. Those who love me will keep my word. ನನ್ನನ್ನು ಪ್ರೀತಿ ಮಾಡುವವರು ನನ್ನ ಮಾತುಗಳನ್ನು ಅನುಸರಣೆ ಮಾಡ್ತಾರೆ. ನಿಜವಾಗ್ಲೂ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೀವ? ನಿಜವಾಗ್ಲೂ ನಾವು ಯೇಸು ಕ್ರಿಸ್ತರನ್ನ ಪ್ರೀತಿಸ್ತಾ ಇದ್ದೀವ? ಯೇಸು ಅಂದರೆ ನಮಗೆ ಇಷ್ಟ ಇರ್ಬೋದು, ಇಷ್ಟ ಬೇರೆ, ಪ್ರೀತಿ ಮಾಡೋದು ಬೇರೆ. ಇಷ್ಟ ನಮಗೆ ಸುಮಾರು ವಸ್ತುಗಳು ಇಷ್ಟ ಆಗುತ್ತೆ. ನನಗೆ ಮೊಬೈಲ್ ಫೋನ್ ಇಷ್ಟ, ನನಗೆ ಈ ಡ್ರೆಸ್ ಇಷ್ಟ, ನನಗೆ ಈ ಊಟ ಇಷ್ಟ, ನನಗೆ ಈ ವ್ಯಕ್ತಿ ತುಂಬ ಇಷ್ಟ, ನನಗೆ ಏಂಜಲ್ಸ್ ಅಂದರೆ ತುಂಬ ಇಷ್ಟ, ನನಗೆ ಜೀಸಸ್ ಅಂದರೆ ತುಂಬ ಇಷ್ಟ, ನನಗೆ ಮದರ್ ಮೇರಿ ಅಂದರೆ ತುಂಬ ಇಷ್ಟ, ನನಗೆ ಸೈಂಟ್ ಜೋಸೆಫ್ ಅಂದರೆ ತುಂಬ ಇಷ್ಟ, ನನಗೆ ಆ ಊರಂದರೆ ತುಂಬ ಇಷ್ಟ. ಇಷ್ಟ ಬೇರೆ, ಪ್ರೀತಿ ಬೇರೆ. ಯೇಸು ಕ್ರಿಸ್ತರು ನಿಮಗೆ ತುಂಬ ಇಷ್ಟನಾ ಅಥವಾ ಅವರ ಮೇಲೆ ನಮಗೆ ನಿಜವಾಗಲೂ ಪ್ರೀತಿ ಇದೆಯಾ? ಇಷ್ಟ ಎಲ್ರಿಗೂ ಇರ್ಬೋದು, ಆದರೆ ಇಷ್ಟದಿಂದ ಏನು ಕೂಡ ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತರನ್ನು ನಾವು ಇಷ್ಟಪಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಪ್ರಯೋಜನ ಏನೂ ಇಲ್ಲ, ಏನೇನೂ ಇಲ್ಲ. ಪ್ರಯೋಜನ ಯಾರಿಗಿದೆ ಅಂದರೆ ಅವರನ್ನು ಪ್ರೀತಿ ಮಾಡುವಾಗ ಖಂಡಿತವಾಗಲೂ ನಮಗೆ ಪ್ರಯೋಜನ ಇದೆ. ಏನು ಪ್ರಯೋಜನ ಇದೆ ಕೇಳಿದರೆ ನಮ್ಮ ಜೀವನ ಸಾಕ್ಷಿ ಆಗುತ್ತೆ, ನಮ್ಮ ಜೀವನ ಸಾಕ್ಷಿ ಜೀವನ ಆಗುತ್ತೆ, ನಾವು ಅವರ ಶಿಷ್ಯರಾಗ್ತೀವಿ. ವಿ ವಿಲ್ ಬಿಕಮ್ ಹಿಸ್ ಡಿಸೈಪಲ್ಸ್. ಇವತ್ತು ನಾವು ನಿಜವಾಗ್ಲೂ ಸಾಕ್ಷಿಗಳಾಗಿ ಬದುಕ್ತಾ ಇದ್ದೀವ? ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ, ಯೇಸು ಕ್ರಿಸ್ತನ ಅನುಯಾಯಿಗಳಾಗಿ ನಾವು ಬದುಕ್ತಾ ಇದ್ದೀವ? ಪರೀಕ್ಷೆ ಮಾಡಿ ನೋಡೋಣ, ಬದುಕ್ತಾ ಇದ್ದೀವೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡೋದು ಹೇಗೆ ಗೊತ್ತಾ? ವಾಕ್ಯದಿಂದನೇ ಪರೀಕ್ಷೆ. ಬೇರೆ ಯಾವ ಥರ ಏನು ಪರೀಕ್ಷೆ ಮಾಡೋದು ಬೇಡ, ವಾಕ್ಯದಿಂದನೇ ನಾವು ಪರೀಕ್ಷೆ ಮಾಡಿ ನೋಡೋಣ. ಯೇಸು ಸ್ವಾಮಿ ಹೇಳಿದ್ದಾರೆ, ನನ್ನ ಮಾತನ್ನು ಕೈಗೊಂಡು ನಡೆಯುವವನು ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾನೆ ಅಂತ. ಈಗ ನಾನು ನೀವು ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀವೋ ಅಲ್ಲ ಅನ್ನೋದನ್ನು ಟೆಸ್ಟ್ ಮಾಡಬೇಕು. ನಾನು ನಿಮ್ಮನ್ನು ಟೆಸ್ಟ್ ಮಾಡೋದಿಲ್ಲ, ನೀವು ನನ್ನನ್ನು ಟೆಸ್ಟ್ ಮಾಡೋದು ಬೇಡ, ನಾವು ಯಾರೂ ಟೆಸ್ಟ್ ಮಾಡೋದು ಬೇಡ, ಯಾರನ್ನೂ. ಏನು ಪ್ರಯೋಜನ ಇಲ್ಲ. ನಮ್ಮನ್ನು ನಾವೇ ಟೆಸ್ಟ್ ಮಾಡಿಕೊಳ್ಳೋಣ. ಟೆಸ್ಟ್ ಮಾಡೋರು ಯಾರು ಕೇಳಿದರೆ ವರ್ಡ್ ಆಫ್ ಗಾಡ್. ವರ್ಡ್ ಆಫ್ ಗಾಡ್ ವಿಲ್ ಟೆಸ್ಟ್ ಅಸ್ ವೆದರ್ ವಿ ಲವ್ ಗಾಡ್ ಆರ್ ನಾಟ್. ದೇವರನ್ನ ನಾವು ನಿಜವಾಗಲೂ ಪ್ರೀತಿಸ್ತಾ ಇದ್ದೀವ
ಅಥವಾ ಇಷ್ಟಪಡ್ತಾ ಇದ್ದೀವಾ, ಅಥವಾ ನಾಟಕ ಮಾಡ್ತಾ ಇದ್ದೀವಾ, ಅಥವಾ ಟೈಮ್ ಪಾಸ್ ಮಾಡ್ತಾ ಇದ್ದೀವಾ, ಎಲ್ಲ ಪರೀಕ್ಷೆ ಮಾಡುತ್ತೆ ದೇವರ ವಾಕ್ಯ. ನಾವು ಒಂದೆರಡು ಮೂರು ವಾಕ್ಯ ನೋಡೋಣ. ಲೂಕನು ಬರೆದ ಶುಭ ಸಂದೇಶ, ಸೈಂಟ್ ಲೂಕ್ ಚಾಪ್ಟರ್ 14, 14ನೇ ಅಧ್ಯಾಯ, ವಾಕ್ಯಗಳು 25ರಿಂದ ಓದೋಣ. ಓಕೆ. ಜನರು ಗುಂಪು ಗುಂಪಾಗಿ ಯೇಸು ಸ್ವಾಮಿಯ ಸಂಗಡ ಹೋಗುತ್ತಿದ್ದರು. ಆಗ ಯೇಸು ಅವರ ಕಡೆಗೆ, ಅವರ ಕಡೆಗೆ ಅಂದರೆ ಯಾರ ಕಡೆಗೆ? ಜನರ ಗುಂಪಿನ ಕಡೆಗೆ. ಆಯಿತಾ? ಶಿಷ್ಯರ ಕಡೆಗೆ ತಿರುಗಿ ಅಲ್ಲ, ಅಪಸ್ತೋಲರ ಕಡೆಗೆ ತಿರುಗಿ ಹೇಳಲಿಲ್ಲ, ಜನರ ಗುಂಪಿನ ಕಡೆಗೆ ತಿರುಗಿ ಹೇಳ್ತಾರೆ. ಈಗ ನಾವು ಜನರ ಗುಂಪಲ್ಲಿದ್ದೀವ, ಅಪಸ್ತೋಲರ ಗುಂಪಲ್ಲಿದ್ದೀವ? ಜನನ ಅಪಸ್ತೋಲರ? ಜನರ ಗುಂಪ? ಜನರ ಗುಂಪಲ್ಲಿದ್ದೀರಾ? ಜನರ ಗುಂಪಲ್ಲಿ ಅಂದ್ರೆ ಒಂಥರ ದನಗಳ ಥರ ಸಿಕ್ಕಿದ್ದೆಲ್ಲ ಮೇಯ್ಕೊಂಡು ಹೋಗ್ತಾ ಇರುತ್ತೆ, ಅಲ್ಲಲ್ಲಿ ಸಗಣಿ ಹಾಕ್ಕೊಂಡು. ಎಲ್ಲೆಲ್ಲಿ ಹೊಸರು ಕಾಣಿಸುತ್ತೋ ಅಲ್ಲಲ್ಲಿ ಮೇಯಕ್ಕೆ ಹೋಗ್ತಾ ಇರುತ್ತೆ. ಲಾಸ್ಟಿಗೆ ಕೊಟ್ಟಿಗೆ ಮನೆಗೆ ಸೇರುತ್ತೆ, ಸಗಣಿ ಹಾಕಿ ಸಗಣಿ ಮೇಲೆ ಮಲ್ಕೊಳ್ಳುತ್ತೆ. ಆಮೇಲೆ ಯಾರಾದರೂ ಸ್ನಾನ ಮಾಡಿಸಿದ್ರೆ ಸ್ನಾನ ಮಾಡ್ಕೊಳ್ಳುತ್ತೆ, ಅದು ಮಾಡ್ಕೊಳ್ಳೋದಿಲ್ಲ. ಹೀಗೆ ಒಂಥರ ದನದ ಥರ ಹೀಗೆ. ಜನರ ಗುಂಪ? ಜನರ ಗುಂಪ ಅಪಸ್ತಲರ? ಯಾವುದೋ ಒಂದು ಗುಂಪು ಸದ್ಯಕ್ಕೆ ಆಗಲಿ. ಯೇಸು ಸ್ವಾಮಿ ಗುಂಪು ಗುಂಪಾಗಿ ಯೇಸು ಸ್ವಾಮಿಯ ಸಂಗಡ ಹೋಗುತ್ತಿದ್ದರು ಜನರು. ಯಾಕೆ ಹೋಗ್ತಾ ಇದ್ರು? ಯಾಕೆ ಹೋಗ್ತಿದ್ರು? ಇವತ್ತು ಅನೇಕ ಧ್ಯಾನ ಕೇಂದ್ರಗಳಿಗೆ, ಪ್ರೇಯರ್ ಮೀಟಿಂಗ್ಸ್ಗಳಿಗೆ ಜನ ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರಾ? ಯಾಕೆ ಹೋಗ್ತಾರೆ ಹೇಳಿ? ನೀವೆಲ್ಲ ಹೋಗ್ತೀರಾ? ಹೋಗಲ್ಲ. ಎಲ್ಲರೂ ಹೋಗ್ತಾರೆ. ಯಾಕೆ ಹೋಗ್ತೀವಿ ಅಂದರೆ ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿರಬೇಕು. ಚೆನ್ನಾಗಿರಬೇಕು ಅಂದರೆ ನಮ್ಮದೆಲ್ಲ ಕಷ್ಟ ಪರಿಹಾರ ಆಗಬೇಕು, ಇಷ್ಟ ಸಿದ್ಧಿ ಆಗಬೇಕು, ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು. ಬೇಕೋ ಬೇಡವೋ? ಎಲ್ಲರ ಥರ ಆಸೆ ಇಲ್ಲ, ನಮಗೆ ನಮ್ಮದೇ ಒಂದು ಥರ ಆಸೆ ಇದೆ. ನಾವು ಹೇಳ್ತೀವಿ ಎಲ್ಲರ ಥರ ನಮಗೆ ಬೇಡ, ಎಲ್ಲರ ಥರ ಆಗೋ ಆಸೆ ಇಲ್ಲ ನಮಗೆ ನಮ್ಮ ಥರ ಆಗೋ ಆಸೆ ಇದೆ. ನಮಗೆ ನಮ್ಮದೇ ಆದ ಆಸೆ ಇರುತ್ತೆ. ಇದೆಯೋ ಇಲ್ವೋ? ವಿ ಹ್ಯಾವ್ ಅವರ್ ಓನ್ ವಿಶಸ್, ವಿ ಹ್ಯಾವ್ ಅವರ್ ಓನ್ ಡಿಸೈರ್ಸ್. ನಮ್ಮದೇ ಆದ ಆಸೆ ಬಯಕೆಗಳು ನಮಗೆ ಇದೆ. ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಅಂದು ಯೇಸು ಕ್ರಿಸ್ತರ ಹಿಂದೆ ಅನೇಕರು ಹೋಗ್ತಾ ಇದ್ದರು, ಇಂದಿಗೂ ಅನೇಕರು ಹೋಗ್ತಾನೇ ಇದ್ದಾರೆ. ಎಸ್. ಆಗ ಯೇಸು ಅವರ ಕಡೆ ತಿರುಗಿ ಹೀಗೆಂದರು. ಏನು ಹೇಳ್ತಾರೆ? ಇಪ್ಪತ್ತೇಳು. ಸಾಕು. ಈಗ ಜಾನ್ 14:23 ಏನು ಓದಿದ್ರಿ? ಈಗ ಓದಿ. ಜಾನ್ 14:23 ಏನಿದೆ? ನನ್ನನ್ನು ಪ್ರೀತಿಸುವವನು ಕ್ಯಾಂಡಲ್ ಅಂಟಿಸುವವನು ಅಂತಾನೆ ಇದೆಯಾ? ನನ್ನ ಮಾತನ್ನು ಕೈಗೊಂಡು ನಡೆಯುವವನು ಅಂತಾನ? ಮಾತನ್ನು ಕೈಗೊಂಡು ನಡೆಯುವವನು ಅಲ್ವಾ? ಈಗ ಯೇಸುವಿನ ಮಾತು ಇದು ಅಪೊಸ್ತಲರಿಗೆ ಹೇಳಿದ್ದ, ಜನರಿಗೆ ಹೇಳಿದ್ದ? ಜನರಿಗೆ ಹೇಳಿದ್ದು. ಮೇಲಿಗೆ ಬರ್ತಾ ಇದ್ದ ಜನರಿಗೆ ಹೇಳಿದಂಥ ಮಾತು. ಹಸುಗಳ ಥರ ಮೇಲಿಕ್ಕಾಗಿ ಹೋಗುವ ಜನರಿದ್ದಾರೆ ಅಲ್ವಾ? ಸೊ ಅವರಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ? ನನ್ನಲ್ಲಿಗೆ ಬರುವ ಯಾರೊಬ್ಬನು, ಹೂ ಎವರ್ ಕಮ್ಸ್ ಟು ಮೀ ಆ್ಯಂಡ್ ಡಸ್ ನಾಟ್ ಹೇಟ್ ಫಾದರ್, ಮದರ್, ವೈಫ್, ಚಿಲ್ಡ್ರನ್, ಬ್ರದರ್ಸ್, ಸಿಸ್ಟರ್ಸ್, ಎಸ್ ಆ್ಯಂಡ್ ಈವನ್ ಲೈಫ್ ಇಟ್ ಸೆಲ್ಫ್ ಕೆನಾಟ್ ಬಿ ಮೈ ಡಿಸೈಪಲ್. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಪ್ರೀತಿ ಮಾಡುವವರು ಕೈಗೊಂಡು ನಡೀತಾರೆ. ಯಾರನ್ನ ಪ್ರೀತಿ ಮಾಡೋರು? ರಿಚರ್ಡ್ ಅಣ್ಣ ತಲೆ ಎತ್ತಿ ಕೂತ್ಕೊಂಡಿದ್ರು ಇಷ್ಟ ತನಕ. ನಿಧಾನ ಹೀಗೆ ಸೈಡ್ಗೆ ಹಾಕಿ ತಲೆನ ಡೌನ್ ಮಾಡಿಬಿಟ್ರು.
ಎನಿವೆ, ಹೆಚ್ಚು ಕಡಿಮೆ ನಾವೆಲ್ಲರೂ ಹಾಗೇನೆ. ನಮಗಿಷ್ಟವಾಗಿರೋದಾದರೆ ತಲೆ ಹೀಗೆತ್ತೀವಿ ಮೇಲೆ, ಇಷ್ಟ ಇಲ್ಲದೆ ಇದ್ದರೆ ನಿಧಾನ ತಲೆನೇ ಕೆಳಗಿಳಿಸ್ತೀವಿ. ಯೇಸುಕ್ರಿಸ್ತರ ಶಿಷ್ಯರಾಗಬೇಕಾದ್ರೆ ಇದು ಮಾಡಲೇಬೇಕು. ಇದರಲ್ಲಿ ಯಾವುದು ಕಾಂಪ್ರಮೈಸ್ ಏನಿಲ್ಲ. ಹೇಟ್ ಮಾಡೋದಂದ್ರೆ ಏನರ್ಥ? ಹೇಟ್ ಮಾಡೋದಂದರೆ ನಮ್ಮ ಸ್ವಾರ್ಥಕ್ಕಾಗಿ ಇವ್ರನ್ನ ದ್ವೇಷ ಮಾಡೋದಲ್ಲ. ಶುಭ ಸಂದೇಶಕ್ಕಾಗಿ ಅವ್ರು ಅಡ್ಡ ಬಂದಾಗ ಅವ್ರನ್ನ ಸೈಡಿಗೆ ನಿಂತ್ಕೊಂತ ಹೇಳೋದು ಅಷ್ಟೇ, ಬೇರೇನಿಲ್ಲ. ನೀವು ಯೇಸುವಿನ ಹಿಂದೆ ಹೋಗುವಾಗ ನೀವು ಯಾರ ಹಿಂದೆ ಹೋಗ್ತಾ ಇದ್ದೀರಿ? ವೆನ್ ಯು ಆರ್ ಗೋಯಿಂಗ್ ಬಿಹೈಂಡ್ ಜೀಸಸ್, ಯು ಆರ್ ಗೋಯಿಂಗ್ ಬಿಹೈಂಡ್ ಗಾಡ್, ಬಿಕಾಸ್ ಯು ಆರ್ ಕ್ರಿಯೇಟೆಡ್ ಫಾರ್ ಗಾಡ್. ನೀವು ದೇವರಿಗಾಗಿ ಸೃಷ್ಟಿಸಲ್ಪಟ್ಟವರು. ನೆನಪಿಟ್ಕೊಳ್ಳಿ, ಯೇಸು ಯಾರು? ನಮ್ಮ ರಕ್ಷಕ, ನಮ್ಮನ್ನು ರಕ್ಷಿಸಿದವರು. ಅವ್ರ ಹಿಂದೆ ಹೋಗುವಾಗ ನಾವು ಎಲ್ಲಿಗೆ ಹೋಗ್ತೀವಿ? ಸ್ವರ್ಗಕ್ಕೆ ಹೋಗ್ತೀವಿ. ಈಗ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಮನುಷ್ಯರು ಹಿಂದೆ ಹೋದರೆ ಎಲ್ಲಿ ತನಕ ಹೋಗ್ಬೋದು? ಮ್ಯಾಕ್ಸಿಮಮ್ ಸಮಾಧಿ ತನಕ ಹೋಗ್ಬೋದು. ಅವರೆಲ್ಲಿ ಹೋಗ್ತಾರೋ ಅಲ್ಲಿ ತನಕ ಹೋಗ್ಬೋದು. ಶುಭ ಸಂದೇಶಕ್ಕೆ ಶತ್ರುಗಳು ಯಾರು ಕೇಳಿದರೆ ಕುಟುಂಬದವರೇ. ಯೇಸುಕ್ರಿಸ್ತರು ಹೇಳ್ತಾರೆ, ನನ್ನ ನಿಮಿತ್ತ, ಶುಭ ಸಂದೇಶದ ನಿಮಿತ್ತ ಒಡ ಹುಟ್ಟಿದವರೇ ಶತ್ರುಗಳಾಗ್ತಾರೆ. ತಂದೆ ಮಗ, ಅತ್ತೆ ಸೊಸೆ ಶತ್ರುಗಳಾಗ್ತಾರೆ. ನಿಮ್ಮಲ್ಲಿ ಯಾರಾದರೂ ಆ ಥರ ಇದ್ದೀರಾ? ಇಲ್ಲದೆ ಇದ್ರೆ ಅದರ ಅರ್ಥ ನೀವು ಯೇಸು ಹಿಂದೆ ಹೋಗ್ತಾ ಇಲ್ಲ. ಯಾರು ಹೋದರೆ ಶತ್ರುಗಳಾಗೇ ಆಗ್ತಾರೆ. ನೀವು ನೋಡಿ, ನಾಳೆಯಿಂದ ದೇವರೊಂದು ಆಲೋಚನೆ ಕೊಡ್ತಾ ಇದ್ದಾರೆ ನನಗೆ, ಈ ರೀತಿಯಲ್ಲಿ ಹೋಗು ಅಂತ. ನೀವು ಹೊರಟಾಗ ನಿಮ್ಮ ಮನೆಯವರೇ ಮೊದಲು ಶತ್ರುಗಳಾಗ್ತಾರೆ, ನಿಮ್ಮನ್ನು ದ್ವೇಷ ಮಾಡ್ತಾರೆ. ಈ ಮೇವು ತಿನ್ಲಿಕ್ಕೆ ಬರೋ ಥರ ಬರೋದಾದರೆ ಯಾರು ಶತ್ರುಗಳು ದ್ವೇಷ ಮಾಡೋದಿಲ್ಲ. ಯೇಸು ಸ್ವಾಮಿ ಹಿಂದೆ ಆಶೀರ್ವಾದಗಳಿಗಾಗಿ ಹೋಗುವ ಜನರನ್ನ ಯಾರೂ ಏನು ದ್ವೇಷ ಮಾಡೋಕ್ಕೆ ಹೋಗೋಲ್ಲ ಅಷ್ಟೊಂದು. ಆದರೆ ಅವರ ಶಿಷ್ಯರಾಗಲಿಕ್ಕೆ, ನಿತ್ಯ ಜೀವಕ್ಕೋಸ್ಕರ ಆ ಯೇಸು ಕ್ರಿಸ್ತನ ಮೇಲಿನ ನಿಜವಾದ ಪ್ರೀತಿಯಿಂದ ಅವರ ಹಿಂಬಾಲಕರಾಗಿ ಹೋಗುವಾಗ ಖಂಡಿತವಾಗಿಯೂ ನಾವು ಕೆಲವರನ್ನು ಮಾತ್ರ ಅಲ್ಲ, ಎಲ್ಲರನ್ನೂ ದೂರ ಇಡಬೇಕಾಗುತ್ತೆ. ಆ ದೂರ ಇಡುವಾಗ ಅದೊಂದು ನಮಗೆ ಸಂಕಟ, ಅದೇ ಒಂದು ಶಿಲುಬೆ. ಅದಕ್ಕೆ ವಾಕ್ಯ ಹೇಳುತ್ತೆ, ತನ್ನ ಶಿಲುಬೆಯನ್ನು, ಹೂಎವರ್ ಡಸ್ ನಾಟ್ ಕ್ಯಾರಿ ದ ಕ್ರಾಸ್ ಆ್ಯಂಡ್ ಫಾಲೋ ಮೀ ಕೆನಾಟ್ ಬಿ ಮೈ ಡಿಸೈಪಲ್. ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾರದವನು ನನ್ನ ಶಿಷ್ಯನಾಗಲಿಕ್ಕೆ ಆಗೋದಿಲ್ಲ. ಶಿಲುಬೆ ಯಾವುದರ ಒಂದು ಸಂಕೇತವಾಗಿತ್ತು? ಶಿಲುಬೆ ಒಂದು ಅವಮಾನದ ಸಂಕೇತ, ಸಿಂಬಲ್ ಆಫ್ ಶೇಮ್, ಸಿಂಬಲ್ ಆಫ್ ರಿಜೆಕ್ಷನ್, ತಿರಸ್ಕಾರದ ಒಂದು ಸಂಕೇತವಾಗಿತ್ತು, ಅವಮಾನದ ಒಂದು ಸಂಕೇತವಾಗಿತ್ತು ಶಿಲುಬೆ. ಆ ಶಿಲುಬೆಯನ್ನು ಯೇಸು ಮೇಲೆ ಹೊರಿಸಿದರು. ಅವಮಾನ, ತಿರಸ್ಕಾರದ ಒಂದು ಸಂಕೇತವಾದ ಆ ಶಿಲುಬೆಯನ್ನು ಯೇಸು ಹೊತ್ಕೊಂಡ್ರು. ನಮ್ಮ ಶೇಮನ್ನು, ನಮ್ಮ ಅವಮಾನವನ್ನು, ನಮ್ಮ ನಿಂದನೆಯನ್ನು ಎಲ್ಲ ಯೇಸು ಕ್ರಿಸ್ತರು ಹೊತ್ಕೊಂಡ್ರು. ಸೊ ವಿ ನೀಡ್ ಟು ಕ್ಯಾರಿ ಅವರ್ ಕ್ರಾಸ್ ಫಾರ್ ದ ಸೇಕ್ ಆಫ್ ದ ಗಾಸ್ಪಲ್. ಶುಭ ಸಂದೇಶಕ್ಕಾಗಿ ಯೇಸುವಿಗೋಸ್ಕರ ನಮಗೆ ನಿಂದೆ ಬರುತ್ತೆ, ಅವಮಾನ ಬರುತ್ತೆ, ಶೇಮ್ ಆಗುತ್ತೆ, ಶೇಮ್ ಬರುತ್ತೆ. ಅದೆಲ್ಲವನ್ನು ನಾವು ಹೊತ್ಕೋಬೇಕು. ವರ್ಷಕ್ಕೆ ಒಂದು ಸರಿ ಅಲ್ಲ, ಅಪರೂಪಕ್ಕಲ್ಲ, ಯಾವಾಗಲೂ ಕೂಡ ಈ ಶುಭ ಸಂದೇಶದ ನಿಮಿತ್ತ ನಮಗೆ ಬರುವಂತಹ ಅವಮಾನಗಳನ್ನು, ನಿಂದನೆಗಳನ್ನು, ಪರಿಹಾಸ್ಯವನ್ನು ನಾವು ಹೊತ್ಕೊಂಡ್ರೆ ಮಾತ್ರ ಅವರ ಹಿಂದೆ ಹೋಗ್ಲಿಕ್ಕಾಗತ್ತೆ, ಅವರ ಶಿಷ್ಯರಾಗಲಿಕ್ಕಾಗುತ್ತೆ. ಯೇಸುವಿನ ಶಿಷ್ಯರಾಗಬೇಕಾ ಅಥವಾ ಯೇಸು ಸ್ವಾಮಿ ಹಿಂದೆ ಜನಸಮೂಹ ಅಳಿದು ಹೋಗುವ ರೊಟ್ಟಿಗಾಗಿ ಹೋಗ್ತಾ ಇದ್ರಲ್ಲ, ಆ ರೀತಿ ಅಳಿದು ಹೋಗುವ ಆಹಾರಕ್ಕಾಗಿ ಯೇಸು ಕ್ರಿಸ್ತನ ಹಿಂದೆ ಹೋಗುವವರಾಗಬೇಕಾ? ನಾವು ಏನಾಗಬೇಕು? ನಿಮ್ಮ ಆಸೆ ಏನು? ಶಿಷ್ಯರಾಗಬೇಕಾ?
ಶಿಷ್ಯರಾಗದಿದ್ದರೆ ನೀವು ಕ್ರೈಸ್ತರಾಗಿದ್ದು ಏನೂ ಪ್ರಯೋಜನ ಇಲ್ಲ, ಅಷ್ಟೇ. ಸುಮ್ಮನೆ ಗುಡ್ ಫಾರ್ ನಥಿಂಗ್. ಸುಮ್ಮನೆ ಒಂದು ಜಾತಿಯಲ್ಲಿ ಸೇರ್ಕೊಂಡಂಗಾಯಿತು, ಒಂದು ಧರ್ಮದಲ್ಲಿ ಸೇರಿಕೊಂಡು ಏನೋ ಒಂದು ಸಾಂಪ್ರದಾಯಿಕ ಕಾರ್ಯಗಳನ್ನ ಮಾಡಿ ಮುಗಿಸಿ ಸತ್ತು ಸಮಾಧಿಗೆ ಹೋದಂಗಾಯಿತು. ಅಲ್ಲಿಂದ ಮುಂದಕ್ಕೆಲ್ಲ ಹೋಗ್ತಿರೋ ನನಗಂತೂ ಗೊತ್ತಿಲ್ಲ, ನನ್ನ ಕೇಳಬೇಡಿ. ಆದರೆ ಶಿಷ್ಯರಾದರೆ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿ ಬೇಕಾದ್ರೆ ಹೇಳೋಣ. ಶಿಷ್ಯರಿಗೆ ತಕ್ಕ ಸಂಭಾವನೆ ಇದೆ. ಯೇಸುಕ್ರಿಸ್ತರು ಎಲ್ಲಿ ಹೋಗಿದ್ದಾರೋ ಅಲ್ಲೇ ಹೋಗಬಹುದು. ಯೇಸುಕ್ರಿಸ್ತರು ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಪುನರುತ್ಥಾನರಾಗಿ ಅವರು ಎಲ್ಲಿಗೆ ಹೋದರು? ಶಿಷ್ಯರಿಗೆ ಆ ಜಾಗ ಇದೆ. ಶಿಷ್ಯರಿಗೆ ಆ ಜಾಗ ಇದೆ. ಬಾಕಿ ಇದ್ದವರು ಈ ಅದ್ಭುತಕ್ಕೋಸ್ಕರ, ಆಶೀರ್ವಾದಕ್ಕೋಸ್ಕರ ಇಷ್ಟಪಟ್ಟು, ಯೇಸು ಅಂದರೆ ತುಂಬ ಇಷ್ಟ ಅಂತ ಇಷ್ಟಪಟ್ಟು ಬಂದವರು ಅವ್ರು ಎಲ್ಲಿ ಹೋದರೂ ಗೊತ್ತಿಲ್ಲ. ಸಮಾಧಿ ತನಕ ಕೆಲವರು ಹೋದರು, ಅಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಹೋದರೂ ಅಡ್ರೆಸ್ ಗೊತ್ತಿಲ್ಲ. ಆದರೆ ಶಿಷ್ಯರು ಯೇಸು ಎಲ್ಲಿದ್ದಾರೋ ಅಲ್ಲಿ ಹೋಗ್ತಾರೆ. ಅಲ್ಲಿಗೆ ಹೋಗ್ಲಿಕ್ಕಾಗದೇ ಇದ್ದರೆ ನಿಮ್ಮ ವಿಶ್ವಾಸ ವ್ಯರ್ಥ. ನಿಮ್ಮ ವಿಶ್ವಾಸದಿಂದ ಏನೂ ಪ್ರಯೋಜನ ಇಲ್ಲ. ಅದನ್ನೇ 1 ಕೊರಿಂಥ 15:19 ಪೌಲರು ಹೇಳಿರೋದು. 1 Corinthians 15:19. 1 ಕೊರಿಂಥ 15ನೇ ಅಧ್ಯಾಯ 19ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಇರುವ ವಿಶ್ವಾಸ ಅಥವಾ ನಂಬಿಕೆ ಅಥವಾ ನಿರೀಕ್ಷೆ ಕೇವಲ ಈ ಲೋಕದ ಬದುಕಿಗೆ ಮಾತ್ರ ಸೀಮಿತವಾಗಿದ್ದರೆ, ಈ ಜಗತ್ತಿನಲ್ಲಿ, ಈ ಭೂಮಿ ಮೇಲೆ ನಮಗಿಂತ ನಿರ್ಭಾಗ್ಯರ ಭಾಗ್ಯವಂತರ? ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ನಂಬಿಕೆ ಇದೆಯಾ? ಇದೆ. ಏನೆಂದು ನಂಬಿಕೆ ಇದೆ? ಏನಂತ ನಂಬಿದ್ದೀರಾ? ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀರಾ? ಎಲ್ಲ ಒಳ್ಳೆಯದಾಗುತ್ತೆ, ನಾವು ಯೇಸು ನಂಬಿದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಬೈಬಲ್ ಓದ್ತಾ ಇದ್ದೀವಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಿಮಗೆ ನಂಬಿಕೆ ಇದ್ದರೆ, ಬೈಬಲ್ ಹೇಳುತ್ತೆ ನೀವು ನಿರ್ಭಾಗ್ಯರು, ಭಾಗ್ಯವಂತರಲ್ಲ. ಒಂದು ವೇಳೆ ಎಲ್ಲ ಒಳ್ಳೆಯದಾದರೂ ನೀವು ನಿರ್ಭಾಗ್ಯರು. ಕೆಲವರು ಹೇಳ್ತಾರಲ್ಲ, ನಾವು ಯೇಸು ನಂಬಿದ್ದೀವಿ, ನಮ್ಮದೊಂದು ದೊಡ್ಡ ಲಿಸ್ಟ್ ಇದೆ, ಈ ಲಿಸ್ಟಲ್ಲಿ 10 ಐಟಮ್ಸ್ ಇದೆ. ಈ 10 ಐಟಮ್ಸ್ ಅನ್ನೋದಕ್ಕಿಂತ 10 ಪೆಟಿಷನ್ಸ್. ಈ 10 ಪೆಟಿಷನ್ಸ್ ಫುಲ್ಫಿಲ್ ಆಗಬೇಕು ನಮಗೆ. 10 ಉದ್ದೇಶಗಳು ಇದೆ, 10 ಬೇಡಿಕೆಗಳಿದೆ. ಎಲ್ಲ ಒಳ್ಳೆ ಬೇಡಿಕೆಗಳೇ. ಫಾರ್ ಎಕ್ಸಾಂಪಲ್, ಮೊದಲನೇ ಬೇಡಿಕೆ ಯಾವುದು? ನೀವೇ ಹೇಳಿ ನೋಡೋಣ. ಮೊದಲನೇ ಬೇಡಿಕೆ, ಎಲ್ಲ ಒಳ್ಳೆ ಬೇಡಿಕೆಗಳೇ ಹೇಳಬೇಕು, ಚೀಪಾಗಿರೋದು ಅದು ಹೇಳಬೇಡಿ. ಒಳ್ಳೆಯ ಆರೋಗ್ಯ ಚೆನ್ನಾಗಿರ್ಬೇಕು ಸ್ವಾಮಿ, ಕಾಯಿಲೆ ಇಲ್ಲದೆ ಆರೋಗ್ಯವಂತನಾಗಿ ಬದುಕಬೇಕು. ಮೊದಲನೇ ಬೇಡಿಕೆ, ತುಂಬ ಒಳ್ಳೆ ಬೇಡಿಕೆ, ಏನು ಕೆಟ್ಟ ಬೇಡಿಕೆ ಏನಲ್ಲ. ಆಮೇಲೆ ಆಸ್ತಿ ಪಾಸ್ತಿ ಅದು ಸ್ವಲ್ಪ ಕೆಟ್ಟದಾಗುತ್ತೆ. ಹಣಕಾಸಿನ ತೊಂದರೆ ಇರಬಾರ್ದು, ಆರ್ಥಿಕವಾಗಿ ಏನು ತೊಂದರೆ ಆಗಬಾರ್ದು. ಇನ್ನೊಬ್ಬರ ಮುಂದೆ ಕೈ ಚಾಚೋ ಥರ ಅಲ್ವಾ? ಹಣಕಾಸಿನ ಏನು ತೊಂದರೆ ಇರಬಾರ್ದು. ಆರ್ಥಿಕವಾಗಿ ನಾವು ಸಮೃದ್ಧರಾಗಿರಬೇಕು. 2ನೇ ಆಸೆ. 3ನೇದು ಸ್ವಂತ ಮನೆ. ಅದೇನು ತಪ್ಪೇನಿಲ್ಲ ಬಿಡಿ, ಬಾಡಿಗೆ ಕಟ್ಟಿ ಸುಸ್ತಾಗಿರುತ್ತೆ, ಸ್ವಂತವಾಗಿ ಒಂದು ಮನೆ ಇರಬೇಕು. ಇದೆಲ್ಲ ಕೆಟ್ಟ ಆಸೆಗಳ, ಒಳ್ಳೆ ಆಸೆಗಳ? ಒಳ್ಳೆಯದೇ ಅಲ್ವಾ? ನಾರ್ಮಲ್ ಎಲ್ಲ ಮನುಷ್ಯರಿಗಿರುವ ಆಸೆ. ದುರಾಸೆ ಅಂತ ಇದರಲ್ಲಿ ಯಾವುದೂ ಬಂದಿಲ್ಲ. 3 ಮನೆ ಬೇಡ ನಮಗೆ, ಒಂದೇ ಒಂದು ಸ್ವಂತ ಮನೆ ಸಾಕು. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ಆಸೆ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು. ಇದರಷ್ಟು ಒಳ್ಳೆ ಆಸೆ ಬೇರೆ ಯಾವುದೂ ಇಲ್ಲ. ಇದರಲ್ಲಿ ಪಾಪ ಅನ್ನೋದೇ ಇಲ್ಲ. ಇದರಲ್ಲಿ ಏನಾದರೂ ಸಿನ್ ಇದೆಯಾ? ಲಸ್ಟ್ ಇದೆಯಾ? ದುರಿಚ್ಛೇನ ಇದು? ಒಳ್ಳೆ ಒಂದು ಜೀವನ ಸಂಗಾತಿ ಬೇಕು ನನಗೆ ದೇವರೇ. ಅಬ್ರಾಹ್ಮನಿಗೆ ಸಾರಳನ್ನು ನೀವು ಕೊಟ್ಟಿದ್ದೀರಿ, ಆ ರೀತಿ ಒಂದು ಒಳ್ಳೆಯ ಜೀವನ ಸಂಗಾತಿ ನನಗೆ ಬೇಕು. ನೀವು ಯಾವ ರೀತಿ ಯಾಕೋಬನಿಗೆ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದೀರೋ, ಅದೇ ರೀತಿ ಒಳ್ಳೆ ಸಂತಾನ ಭಾಗ್ಯ ಬೇಕು, ಒಳ್ಳೆ ಮಕ್ಕಳು ಬೇಕು. ಸೊ ಕೆಟ್ಟ ಆಸೆನೇ ಒಳ್ಳೆ ಆಸೆನೇ ಇದೆಲ್ಲ? ಒಳ್ಳೆ ಆಸೆ. 4 ಆಸೆ ಆಯಿತು. 5ನೇದು ಹೆಸರು. ಒಳ್ಳೆ ಹೆಸರು ಬೇಕು. ಯಾವುದೇ ಕಾರಣಕ್ಕೂ ನನ್ನ ಹೆಸರು ಹಾಳಾಗಬಾರ್ದು ಅಲ್ವಾ?
ಒಳ್ಳೆ ನೇಮ್ ಮಾಡಬೇಕು, ಹೆಸರು ಮಾಡಬೇಕು, ಊರಲ್ಲಿ ಒಂದು ಒಳ್ಳೆ ಹೆಸರು ಇಟ್ಕೋಬೇಕು. ಓಕೆ, 5 ಆಸೆ ಆಯಿತು. ಇನ್ನೊಂದೆರಡು ಹೇಳಿ, 10ಕ್ಕೆ ಟೈಮ್ ಇಲ್ಲ ಈಗ. ಹಾಂ, ಅದು ಖಂಡಿತ ತಂದೆ ತಾಯಿಯ ಒಂದು ಜವಾಬ್ದಾರಿ ಮತ್ತು ಆಸೆ ಕೂಡ. ಅದರಲ್ಲಿ ಯಾವುದು ಕೆಟ್ಟದ್ದು ಅನ್ನೋದು ಇಲ್ಲ ಬಿಡಿ. ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಬೇಕು, ಅದಾದಮೇಲೆ ಒಳ್ಳೆ ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ನೆಕ್ಸ್ಟ್ ಜೊತೆಗೆ ಹೇಳಿ, ನಿಮ್ದೇನು ಆಸೆ ಇದೆ? ಒಳ್ಳೆ ಆಸೆ, ದುರಾಸೆ ಬೇಡ, ಒಳ್ಳೆಯದೇ ಹೇಳಿ. ನಾವು ಮಾಡುವ ಬಿಸ್ನೆಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ ಆಗಬೇಕು, ಆಸೆ ಇಲ್ವಾ? ಯಾರಾದರೂ ಬಿಸ್ನೆಸ್ ಮಾಡೋರು ನಾವು ನಷ್ಟದಲ್ಲಿ ನಷ್ಟಪಡಿಸ್ಕೊಂಡು ಹಾಳಾಗೋಗ್ಬೇಕು ಅಂತ ಆಸೆ ಪಡ್ತೀರಾ? ಇಲ್ಲ ಅಲ್ವಾ? ಚೆನ್ನಾಗಾಗಬೇಕು ಅಂತ ತಾನೇ ಇನ್ವೆಸ್ಟ್ ಮಾಡಿರ್ತೀರಾ. ಅದು ದುರಾಸೆನ ಒಳ್ಳೆ ಆಸೆನಾ? ಖಂಡಿತ ದುರಾಸೆ ಅಲ್ಲ, ನಿಮಗೊಂದು ಜವಾಬ್ದಾರಿ, ಅದು ಒಳ್ಳೆಯದೇ. ಓಕೆ, ಇನ್ನೊಂದೆರಡು ಆಸೆ, ಲಾಸ್ಟ್ ಮುಗಿಸ್ಬಿಡೋಣ. 2 ಆಸೆ. ಯಾಕೆಂದರೆ ಸುಮಾರು ಜನ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಕೇಳಿಸ್ಕೊಳ್ತಾ ಇದ್ದಾರಲ್ಲ, ಅವರಿಗೆಲ್ಲ ಈ ಥರ ಒಳ್ಳೆ ಆಸೆ ಇರುತ್ತೆ. ಅದರಿಂದ ಅವ್ರ ಆಸೆ ಏನು ಅಂತ ಅರ್ಥ ಮಾಡ್ಕೊಂಡು ಅವ್ರ ಪರವಾಗಿ ನೀವು ಹೇಳಿ. ಹಾಂ, ಯಾವಾಗಲೂ ಈ ಪ್ರಪಂಚದಲ್ಲಿ ನನ್ನ ಕುಟುಂಬದಲ್ಲಿ ಶಾಂತಿ ಇರಬೇಕು, ಕೆಲಸ ಮಾಡೋ ಜಾಗದಲ್ಲಿ ಶಾಂತಿ ಸಮಾಧಾನದಿಂದ ಇರಬೇಕು, ಟೆನ್ಷನ್ ಆಗಬಾರ್ದು, ಟೆನ್ಷನ್ ಇಲ್ಲದೆ ಬದುಕಲಿಕ್ಕೆ ಆಗಬೇಕು. ಕರೆಕ್ಟಾ? ಒಳ್ಳೆ ಆಸೆ. ಕೆಟ್ಟ ಆಸೆನಾ ಒಳ್ಳೆ ಆಸೆನಾ? ಒಳ್ಳೆ ಆಸೆ. ಆಮೇಲೆ ಅಷ್ಟೇ ಒಳ್ಳೆ ಆಸೆಗಳ ನಿಮಗೆ? ಒಳ್ಳೆ ಆಹಾರ, ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಮಲಗಲಿಕ್ಕೆ ಒಂದು ಒಳ್ಳೆ ಜಾಗ, ಇಷ್ಟಿದ್ರೆ ಸಾಕು, ಬೇರೆ ಏನು ನಾನು ಕೇಳಲ್ಲ. ಕರೆಕ್ಟಾ? ಇದು ಕೆಟ್ಟ ಆಸೆನಾ ಒಳ್ಳೆ ಆಸೆನಾ? ಒಳ್ಳೆ ಆಸೆ. ಆದರೆ ಈಗ ಕೇಳಿಸ್ಕೊಳ್ಳಿ, ಈ 10 ನಿಮ್ಮ ಇಷ್ಟಗಳನ್ನು ದೇವರು ಸಿದ್ಧಿಸಿ ಕೊಡ್ತಾರೆ. ಆಶೀರ್ವಾದ ಮಾಡ್ತಾಯಿದ್ದೀನಿ ತಗೋಪ್ಪ ಅಂತ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಎಷ್ಟೋ ಜನರಿಗೆ ಇದು ಒಳ್ಳೆಯದಾಗಿದೆ. ಆ ರೀತಿ 10 ಅಲ್ಲ 15 ಒಳ್ಳೆಯದಾದವರಿದ್ದಾರೆ. ಕೆಲವರು ಹೇಳ್ತಾರೆ, ನಾವು ಯೇಸು ಸ್ವಾಮಿ ನಂಬಿದ ಮೇಲೆ ನಮಗೆಲ್ಲ ಒಳ್ಳೆಯದಾಯಿತು ಅಂತ. ಈ ರೀತಿ 10 ಲಿಸ್ಟನ್ನು ಹೇಳ್ತಾರೆ. 10 ಪೆಟಿಷನ್ಸ್ ಫುಲ್ಫಿಲ್ ಆಯಿತು, ಎಲ್ಲದು ಚೆಕ್ ಮಾರ್ಕ್ ರೈಟೇ. ಓಕೆನಾ? ಚೆಕ್ ಬಾಕ್ಸ್ ಎಲ್ಲ ರೈಟ್ ಮಾರ್ಕ್ ಬಂದಿದೆ, ಯಾವುದು ಫೇಲ್ ಆಗಿಲ್ಲ, ಎಲ್ಲ ಪಾಸ್ ಆಗಿದೆ. ಈಗ ಇನ್ನೊಂದು ಸರಿ ಓದಿ 1 ಕೊರಿಂಥ. ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ ಕೇವಲ ಈ ಏನು ಚೆಕ್ ಬಾಕ್ಸ್ ಅಥವಾ ಚೆಕ್ ಲಿಸ್ಟ್ ಇದೆಯಲ್ಲ, ನಮ್ಮ ಪೆಟಿಷನ್ಸ್, ಇದನ್ನು ಫುಲ್ಫಿಲ್ ಮಾಡಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಿಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಅಂದರೆ ಈ 10 ಆಸೆ, ಒಳ್ಳೆಯ ಆಸೆಗಳನ್ನು, ಒಳ್ಳೆಯ ಬೇಡಿಕೆಯನ್ನು ಯೇಸು ಕ್ರಿಸ್ತನ ಮುಂದೆ ಇಟ್ಟು ಈ 10ಕ್ಕೆ 10 ನೀವು ಲಾಟ್ರಿ ಹೊಡ್ಕೊಂಡು ಹೋದರೂ ಕೂಡ ದೇವರು ಹೇಳ್ತಾರೆ, ನೀನು ನಿರ್ಭಾಗ್ಯನು, ನೀನು ನಿರ್ಭಾಗ್ಯಳು. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಈ ನೀರನ್ನು ಕುಡಿಯುವ ಪ್ರತಿಯೊಬ್ಬನಿಗೂ ಮತ್ತೆ ದಾಹವಾಗುತ್ತದೆ, ಆದರೆ ನಾನು ಕೊಡುವ ನೀರನ್ನು ಕುಡಿಯುವವಳಿಗೆ ಎಂದಿಗೂ ದಾಹ ಆಗುವುದಿಲ್ಲ. ಹಾಗಾದರೆ ನಾವು ನಿಜವಾಗಲೂ ಭಾಗ್ಯವಂತರಾಗಬೇಕಾದ್ರೆ ನಾವು ನಿಜವಾಗಲೂ ಪಡ್ಕೋಬೇಕಾಗಿರುವ ಏಕೈಕ ಆಶೀರ್ವಾದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರನ್ನು ಪಡ್ಕೋಬೇಕು. ನಮಗೆ ಯಾಕೆ ಈ ಲೋಕದ ಆಸೆಗಳು ಇನ್ನೂ ಹೋಗ್ತಾ ಇಲ್ಲ ಅಥವಾ ಅದರಲ್ಲಿ ಇನ್ನೂ ನಮಗೆ ಇಂಟ್ರೆಸ್ಟ್ ಇದೆ ಅಂದರೆ, ನಮಗೆ ಹೋಲಿ ಸ್ಪಿರಿಟ್ದ ಎಕ್ಸ್ಪೀರಿಯನ್ಸ್ ಇಲ್ಲ. ನಮಗೆ ಯೇಸುವಿನ ರುಚಿ ಗೊತ್ತಿಲ್ಲದೆ ಇರೋದರಿಂದ, ಪವಿತ್ರಾತ್ಮನ ಒಂದು ಅನುಭವ ಇನ್ನೂ ಆಗದೇ ಇರೋದರಿಂದ, ನಮಗೆ ನಿಜವಾಗಲೂ ಯೇಸುಕ್ರಿಸ್ತನ ಅನುಭವ, ಯೇಸುಕ್ರಿಸ್ತನ ರುಚಿ ನಮಗೆ ಆದರೆ ಖಂಡಿತವಾಗಲೂ ನಾವು ಈ ಚೀಪಾದ ಐಟಮ್ಸ್ಗಳನ್ನ ಕೇಳೋದಿಲ್ಲ. ಈಗ ನೀವೇನು ಹೇಳಿದ್ರೋ 10 ಒಳ್ಳೆಯ ವಿಷಯಗಳು, ಒಳ್ಳೆಯ ಬೇಡಿಕೆಗಳು, ಇದೆಲ್ಲವೂ ಕೂಡ ಚೀಪ್ ಐಟಮ್ಸ್ ಕಂಪೇರ್ ಟು ಜೀಸಸ್ ಕ್ರೈಸ್ಟ್, ಕಂಪೇರ್ ಟು ಹೋಲಿ ಸ್ಪಿರಿಟ್. ಆಲ್ ದೀಸ್ ಗುಡ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಆಸ್ಕ್ಡ್ ಜಸ್ಟ್ ನೌ, ಚೀಪ್ ಐಟಮ್ಸ್, ಯೂಸ್ಲೆಸ್ ಥಿಂಗ್ಸ್. ಅದಕ್ಕೇ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ವಿಶ್ವಾಸ ಇದೆ, ವಿಶ್ವಾಸದಿಂದ ನಾನು ಇದನ್ನೆಲ್ಲ ಪಡ್ಕೊಂಡೆ ಎಂದು ನೀವು ಹೇಳ್ಬೋದು, ನಿಮ್ಗೆ ಸಿಕ್ಕಿರ್ಬೋದು. ಆದರೆ ವಾಕ್ಯ ಹೇಳುತ್ತೆ, ನೀವು ನಿರ್ಭಾಗ್ಯರು. ಹಾಗಾದರೆ ಭಾಗ್ಯವಂತರು ಯಾರು? ಶಿಷ್ಯರಾಗಿ ಬದುಕುವವರು ಭಾಗ್ಯವಂತರು.
ನಿಜವಾಗಲೂ ಯೇಸು ಕ್ರಿಸ್ತರನ್ನು ಪ್ರೀತಿಸುತ್ತಾ ಬದುಕುವವರು ಭಾಗ್ಯವಂತರು. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದಕ್ಕೆ ನನಗೆ ಫ್ಯಾನ್ ಸಿಕ್ತು, ಮನೆ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು, ಎಲ್ಲ ಬೇಡಿದ್ದೆಲ್ಲ ಪಡ್ಕೊಂಡೆ ಎಂದು ಹೇಳುವವರು ಭಾಗ್ಯವಂತರಾಗೋದಿಲ್ಲ. ಮಾತ್ರವಲ್ಲ, ನಾವು ನಿಜವಾಗಲೂ ತೃಪ್ತರಾಗೋದೂ ಇಲ್ಲ. ನಾವು ಅವರಿಗೋಸ್ಕರ ಬದುಕಲಿಕ್ಕೆ ಆಗೋದೂ ಇಲ್ಲ, ಅವರ ಹಿಂಬಾಲಕರಾಗ್ಲಿಕ್ಕೆ ಆಗೋದೂ ಇಲ್ಲ. ಯಾಕಂದರೆ ಅವ್ರನ್ನ ಪ್ರೀತಿ ಮಾಡದೆ ಅವರ ಹಿಂಬಾಲಿಸೋದು ಹೇಗೆ? ಆದ್ದರಿಂದ ನಾವು ಅವ್ರನ್ನ ಪ್ರೀತಿ ಮಾಡಲಿಕ್ಕೆ ಆಗಬೇಕು. ಪ್ರೀತಿ ಮಾಡಲಿಕ್ಕೆ ಆಗಬೇಕಾದ್ರೆ ಆ ಪರಿಶುದ್ಧಾತ್ಮರು ಬೇಕು ನಮ್ಮಲ್ಲಿ. ವಿತೌಟ್ ಹೋಲಿ ಸ್ಪಿರಿಟ್ ನೋ ಒನ್ ಕ್ಯಾನ್ ಲವ್ ಜೀಸಸ್. ವಿತೌಟ್ ಹೋಲಿ ಸ್ಪಿರಿಟ್ ನೋ ಒನ್ ಕ್ಯಾನ್ ಫಾಲೋ ಜೀಸಸ್. Following Jesus is not going behind him. Following Jesus means keeping his words. ಯೇಸುವಿನ ಹಿಂಬಾಲಕರಾಗೋದು ಅಂದರೆ ಅವ್ರ ಹಿಂದೆ ಹೋಗೋದಲ್ಲ, ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗೋದಲ್ಲ, ಅವರ ಮಾತುಗಳನ್ನು, ಅವರ ಆಜ್ಞೆಗಳನ್ನು ಅನುಸರಣೆ ಮಾಡ್ತಾ ಬದುಕುವಂಥದ್ದೇ ಅವರ ಹಿಂದೆ ಹೋಗೋದು ಅಂದರೆ, ಅವರ ಹಿಂಬಾಲಕರಾಗೋದು ಅಂದರೆ, ಅವರ ಅನುಯಾಯಿಗಳಾಗೋದು ಅಂದರೆ. ನಿಜವಾದ ಸಭೆ, ಟ್ರೂ ಚರ್ಚ್ ಯಾವುದು ಕೇಳಿದರೆ ಯೇಸುವನ್ನು ಹಿಂಬಾಲಿಸುವ ಸಭೆಯೇ ನಿಜವಾದ ಸಭೆ. ನಿಮಗೆ ಯಾರಿಗಾದರೂ ಡೌಟ್ ಇದ್ದರೆ, ಸುಮಾರು ಸಭೆಗಳಿದೆ ಇವತ್ತು ಪ್ರಪಂಚದಲ್ಲಿ, ನೀವು ಕೇಳ್ಬೋದು, ವಿಚ್ ಚರ್ಚ್ ಈಸ್ ಟ್ರೂ ಚರ್ಚ್? ನಿಜವಾದ ಸಭೆ ಯಾವುದು, ನಿಜವಾದ ಚರ್ಚ್ ಯಾವುದು? ನಿಜವಾದ ಜೀಸಸನ್ನು ಫಾಲೋ ಮಾಡೋ ಚರ್ಚೆ ನಿಜವಾದ ಚರ್ಚ್. ಬಾಕಿ ಚರ್ಚೆಲ್ಲ ಎಲ್ಲ ಡೂಪ್ಲಿಕೇಟೇ, ಎಲ್ಲ ಡಮ್ಮಿನೇ, ಎಲ್ಲ ನಾಟಕ ಕಂಪ್ನಿಗಳೇ. ನೀವು ನಾಟಕ ಕಂಪ್ನಿ ಒಳಗಡೆ ಇದ್ದೀರೋ ಅಥವಾ ಒರಿಜಿನಲ್ ಚರ್ಚ್ ಒಳಗಡೆ ಇದ್ದೀರೋ ಪರೀಕ್ಷೆ ಮಾಡಿ ನೋಡಿ. ನೀವು ನಾಟಕ ಕಂಪ್ನಿ ಒಳಗಡೆ ಇದ್ದರೆ ನೀವು ನಾಟಕ ಮಾಡಿಕೊಂಡೇ ಬದುಕ್ತೀರಿ. ನೀವು ಒರಿಜಿನಲ್ ಚರ್ಚ್ ಒಳಗಡೆ ಇದ್ದರೆ ಯೇಸುವಿನ ಹಿಂದೆ ಹೋಗ್ತೀರಿ. ನೀವು ಯಾರ ಹಿಂದೆ ಹೋಗ್ತಾ ಇದ್ದೀರಾ ಇವತ್ತು ನನಗೆ ಗೊತ್ತಿಲ್ಲ. ಯೇಸು ಹೇಳ್ತಾರೆ, ಮೈ ಶೀಪ್ ಫಾಲೋ ಮೀ. ನನ್ನ ಕುರಿಗಳು ನನ್ನನ್ನು ಹಿಂಬಾಲಿಸ್ತದೆ. ಹಿಂಬಾಲಿಸಲಿ ಅಲ್ಲ, ನನ್ನ ಕುರಿಗಳು ನನ್ನನ್ನು ಹಿಂಬಾಲಿಸುತ್ತದೆ. ಇದೆಯಾ ವಾಕ್ಯ? ಯೋವಾನನ ಶುಭ ಸಂದೇಶ ಅಧ್ಯಾಯ 10 ಇದೆಯಲ್ವಾ? ಮೈ ಶೀಪ್ ಫಾಲೋ ಮೀ ಅಂತ ಇದೆ. ನನ್ನ ಕುರಿಗಳು ನನ್ನನ್ನು ಹಿಂಬಾಲಿಸ್ತದೆ. 27ನೇ ವಾಕ್ಯನ ಓದಿ ನೋಡೋಣ. ಅವು ನನ್ನನ್ನು ಹಿಂಬಾಲಿಸುತ್ತವೆ. ಎಷ್ಟು ಚೆನ್ನಾಗಿದೆ ವಾಕ್ಯ. ಜಾನ್ 10:27 ಏನು ಹೇಳ್ತಾರೆ? ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತದೆ. ಮೈ ಶೀಪ್ ಹಿಯರ್ ಮೈ ವಾಯ್ಸ್. ನನ್ನ ಕುರಿಗಳು ನನ್ನ ಸ್ವರವನ್ನು ಗುರುತಿಸ್ತದೆ. ಇದನ್ನು ಯೇಸು ಸ್ವಾಮಿ ಹೇಳ್ತಾ ಇರೋದು ಯಾರಿಗೆ? ಯಾರಿಗೆ ಅಂತ ಗೊತ್ತಾಗಬೇಕಂದ್ರೆ ನಾವು ಸ್ವಲ್ಪ ಹಿಂದಿನ ಅಧ್ಯಾಯಕ್ಕೆಲ್ಲ ಹೋದರೆ ಗೊತ್ತಾಗುತ್ತೆ. ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಯೇಸು ಮಾಡಿದ ಅದ್ಭುತಗಳನ್ನ ಕಂಡು, ಓ ಇವರು ದೇವರಿಂದ ಬಂದವರೇ, ಪವಾಡ ಪುರುಷ, ಇವನೊಬ್ಬ ದೊಡ್ಡ ಪ್ರವಾದಿ ಎಂದು ನಂಬಿಕೆ ಇಟ್ಟಿದ್ದಂತಹ ಯಹೂದ್ಯರಿಗೆ, ಫರಿಸಾಯರಿಗೆ, ಇಸ್ರಾಯೇಲ್ ಜನರಿಗೆ, ಧರ್ಮಶಾಸ್ತ್ರಿಗಳಿಗೆ ಎಲ್ಲರೂ ಬರ್ತಾರೆ ಈ ಗುಂಪಲ್ಲಿ. ಅವ್ರಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ? 26ನೇ ವಾಕ್ಯ. ಬಟ್ ಯು ಡು ನಾಟ್ ಬಿಲೀವ್ ಬಿಕಾಸ್ ಯು ಡು ನಾಟ್ ಬಿಲಾಂಗ್ ಟು ಮೈ ಶೀಪ್. ಆದರೂ ನಿಮಗೆ ನಂಬಿಕೆ ಎಂಬುದಿಲ್ಲ, ಕಾರಣ ನೀವು ನನ್ನ ಕುರಿಗಳಲ್ಲ. ನಿಮಗೇನಿಲ್ಲ? ಇದನ್ನು ಹೇಳ್ತಾ ಇರೋದು ಯಾರಿಗೆ? ಅವ್ರ ಹಿಂದೆ ಬಂದವರಿಗೆ, ಅವರ ಹಿಂದೆ ಬಂದಂತಹ ಯಹೂದ್ಯ ಮುಖಂಡರುಗಳಿಗೆ, ಫರಿಸಾಯರಿಗೆ ಯೇಸು ಹೇಳುವಂಥ ಮಾತು. ಇಸ್ರಾಯೇಲ್ ಜನರಿಗೆ, ಯಹೂದ್ಯ ಜನರಿಗೆ, ಯು ಆರ್ ನಾಟ್ ಮೈ ಶೀಪ್, ನೀವು ನನ್ನ ಕುರಿ ಅಲ್ಲ. ಬಟ್ ನನ್ನ ಕುರಿಗಳು ನನ್ನ ಸ್ವರವನ್ನು
ಗುರುತಿಸುತ್ತದೆ. ನಾನು ಅವನ್ನು ಬಲ್ಲೆನು. ಐ ನೋ ದೆಮ್ ಆ್ಯಂಡ್ ದೇ ಫಾಲೋ ಮೀ. ಐ ಗಿವ್ ದೆಮ್ ಇಟರ್ನಲ್ ಲೈಫ್. ಸಿ, ಹಾಗಾದರೆ ನಿತ್ಯ ಜೀವ ಯಾರಿಗೆ ಗೊತ್ತಾ? ಸ್ವರವನ್ನು ಕೇಳಿ ಗುರುತಿಸಿ ಹಿಂಬಾಲಿಸುವ ಕುರಿಮರಿಗೆ. ದಟ್ ಮೀನ್ಸ್ ಇಟರ್ನಲ್ ಲೈಫ್ ಈಸ್ ಫಾರ್ ಡಿಸೈಪಲ್ಸ್, ಫಾಲೋವರ್ಸ್. ಕ್ರಿಸ್ತ ಯೇಸುವಿನ ಶಿಷ್ಯರಾಗಿ ಅವರನ್ನು ಹಿಂಬಾಲಿಸುವ ಪ್ರತಿಯೊಬ್ಬನು, ಅವನು ಯಾವುದೇ ಜಾತಿ ಜನಾಂಗದವನೇ ಆಗಿರಲಿ, ಅವರೆಲ್ಲರಿಗೂ ಯೇಸು ನಿತ್ಯ ಜೀವವನ್ನು ಕೊಡ್ತಾರೆ. ನೋ ಡಿಸ್ಕ್ರಿಮಿನೇಷನ್, ನೋ ಡಿಸ್ಟಿಂಕ್ಷನ್. ಯಾವುದೇ ಪಕ್ಷಪಾತವಿಲ್ಲದೆ, ಯಾವುದೇ ಭಿನ್ನ ಭೇದವಿಲ್ಲದೆ ಅವರನ್ನು ಹಿಂಬಾಲಿಸುವವನು, ಯಾವುದೇ ಜಾತಿಯವನಾಗಿರಲಿ, ಜನಾಂಗದವನೇ ಆಗಿರಲಿ, ಯಾರೇ ಆಗಿರಲಿ, ಯಾವುದೇ ಡಿನಾಮಿನೇಷನ್ನವರೇ ಆಗಿರಲಿ, ಅವರೆಲ್ಲರಿಗೂ ಕೂಡ ನಿತ್ಯ ಜೀವ ಇದೆ. ಕ್ರೈಸ್ತರಿಗೆಲ್ಲ ನಿತ್ಯ ಜೀವ ಇದೆ ಅಂತ ಬೈಬಲಲ್ಲಿ ಎಲ್ಲೂ ಹೇಳಲಿಲ್ಲ. ಆ ಥರ ಹೇಳಿದರೆ ತಪ್ಪಾಗ್ಬಿಡುತ್ತೆ. ಯಹೂದ್ಯರಿಗೆಲ್ಲ ನಿತ್ಯ ಜೀವ ಇದೆ ಅಂತ ಹೇಳಲಿಲ್ಲ. ಎಲ್ಲರಿಗೂ ನಿತ್ಯ ಜೀವ ಕೊಡಲಿಕ್ಕೋಸ್ಕರನೇ ಯೇಸು ಕ್ರಿಸ್ತರು ಬಂದಿದ್ದು. ಆದರೆ ಅವರ ಶಿಷ್ಯರಾಗಲಿಕ್ಕೆ ನಿನಗೆ ಮನಸ್ಸಿದೆಯಾ? ಹಾಗಾದರೆ ನಿನಗೆ ನಿತ್ಯ ಜೀವ ಇದೆ. ಅವರನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಇದೆ. ಸಿಂಪಲ್ ಅಷ್ಟೇ. ದೋಸ್ ಹೂ ಲವ್ ಹಿಮ್ ದೇ ವಿಲ್ ಹ್ಯಾವ್ ಇಟರ್ನಲ್ ಲೈಫ್. ಆತನನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಇದ್ದೇ ಇದೆ. ನಮಗೆ ಲೋಕನೂ ಬೇಕು, ಯೇಸುನೂ ಬೇಕು. ನಿತ್ಯ ಜೀವ ಸಿಗೋದಿಲ್ಲ, ಯೇಸುನೂ ಸಿಗೋದಿಲ್ಲ. ಅದು ಯಾವ ಥರ? ಮದುವೆ ಆದಮೇಲೆ ನನಗೆ ಹೆಂಡ್ತಿನೂ ಬೇಕು, ಅವಳು ಬೇಕು ಅಂದಂಗಾಯ್ತು. ಇಷ್ಟು ದಿನ ಅವಳ ಜೊತೆಗೆ ಇದ್ದೆ, ಈಗ ಮದುವೆ ಮಾಡಿಸ್ಬಿಟ್ರು ಮನೆಯವರೆಲ್ಲ. ಆದ್ದರಿಂದ ನಾನು ಹೇಗೆ ಬಿಡೋಕ್ಕಾಗತ್ತೆ ಅವಳನ್ನ? ಬೇಜಾರಾಗೋದಿಲ್ವ ಅವಳಿಗೆ? ಬೇಜಾರಾಗುತ್ತಾ ಇಲ್ವಾ? ಇಷ್ಟು ದಿನ ಅವಳ ಜೊತೆಗಿದ್ದೆ ನಾನು, ಈಗ ಇವತ್ತು ನಿನ್ನ ಮದುವೆ ಆದೆ, ಆದ್ದರಿಂದ ನನಗೆ ನೀನೂ ಬೇಕು, ಅವಳು ಬೇಕು. ಇಬ್ಬರನ್ನು ಬಿಡೋಕ್ಕಾಗೋದಿಲ್ಲ. ಕೆಲವು ಗಂಡಂದ್ರಿದ್ದಾರೆ, ಇವತ್ತಿನ ಸೋ ಕಾಲ್ಡ್ ನಾಟಕ ಕಂಪನಿ ಅಂತ ನಾನು ಹೇಳಿದ್ನಲ್ಲ, ಆ ರೀತಿಯ ಸಭೆಯಲ್ಲಿರ್ತಕ್ಕಂಥ ಅನೇಕರು ಇದ್ದಾರೆ ಗಂಡಂದರು. ಹೆಂಡ್ತಿನೂ ಇರ್ತಾಳೆ, ಇನ್ನೊಬ್ಳು ಇರ್ತಾಳೆ. ಅದು ಹೆಂಗೆ ಬಿಡೋಕ್ಕಾಗತ್ತೆ? ಅವಳು ಬೇಕು, ಇವಳು ಬೇಕು. ಇಬ್ಬರಿಗೂ ನಾನು ಏನು ಬೇಕು ಎಲ್ಲ ಕೊಡ್ತೀನಿ, ಎಲ್ಲ ಮಾಡ್ತೀನಿ, ಯಾರಿಗೂ ಮೋಸ ಮಾಡಲ್ಲ. ಆ ರೀತಿ ಎಷ್ಟೋ ಜನ ಕ್ರೈಸ್ತರು ಇವತ್ತಿದ್ದಾರೆ. ಯೇಸುನೂ ಬೇಕು, ಸೈತಾನನೂ ಬೇಕು. ಅಂದರೆ ಲೋಕನೂ ಬೇಕು, ಲೋಕನೂ ಬೇಕು, ಯೇಸುನೂ ಬೇಕು, ಎಲ್ಲ ಬೇಕು. ಹಾಡುವಾಗ ಹಾಡ್ತೀವಿ ಏನಂತ? ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ ಅಂತ ಹಾಡ್ತೀವ? ನೀವು ಹಾಡಲ್ಲ ಬಿಡಿ, ನಾನೇ ಹಾಡೋದು ಅಲ್ವಾ? ಏಸು ಸಾಕು ನನಗೆ, ಏಸು ಸಾಕು ನನಗೆ, ಏಸು ಸಾಕು, ಏಸು ಸಾಕು, ಏಸು ಸಾಕು ನನಗೆ. ಇದು ಹೆಂಗೆ ಹಾಡಬೇಕು ಗೊತ್ತಾ? ಯಾರು ಹಾಡಬೇಕಂತ ಹೇಳ್ತೀನಿ ಕೇಳಿ. ಯೇಸು ಕ್ರಿಸ್ತರಲ್ಲಿ ತೃಪ್ತರಾಗಿ ಇರುವವರು ಹಾಡಿದರೆ ಆ ಹಾಡಿಗೆ ಒಂದು ಬೆಲೆ ಇರುತ್ತೆ. ಇಲ್ಲ ಅಂದರೆ ನಾಟಕ ಮಾಡ್ದಂಗೆ ಆಗುತ್ತೆ. ಯೇಸು ಕ್ರಿಸ್ತರಲ್ಲಿ ನೀವು ತೃಪ್ತರಾಗಿದ್ದೀರಿ, ಯು ಆರ್ ಎಂಜಾಯಿಂಗ್ ಇನ್ ದ ಲಾರ್ಡ್. ಪ್ರಭುವಿನಲ್ಲಿ ಆನಂದಿಸ್ತೀರಿ. ಆನಂದಿಸಿ, ಬೇರೆ ಯಾವುದು ನನಗೆ ಆನಂದಿಸ್ಲಿಕ್ಕೇನೂ ಇಲ್ಲ. ನಾವು ಕೆಲವು ಟೈಮ್ ಆನಂದಿಸ್ತೀವಲ್ವ, ಆಶೀರ್ವಾದಗಳಲ್ಲಿ ಆನಂದಿಸ್ತೀವಿ. ಯೇಸು ಸ್ವಾಮಿಯ ಕೃಪೆಯಿಂದ ನನಗಿದು ಸಿಕ್ತಪ್ಪ. ಯಾವುದು? ಲಿಸ್ಟಲ್ಲಿ ಇದ್ದಿದ್ದು 10 ಐಟಮಲ್ಲಿ 8 ಐಟಮ್ ಸಿಕ್ತಪ್ಪ, ದೇವರೇ ಸ್ತೋತ್ರ, ಹಲ್ಲೆಲೂಯಾ ಅಂತ ಆನಂದಿಸ್ತೀರಲ್ವ? ಅದಲ್ಲ. ನೀವು ಫಿಟ್ಟೇ ಅಲ್ಲ ಈ ಹಾಡು ಹಾಡೋದಕ್ಕೆ. ನೀವು ಹಾಡಿದ್ರೆ ನಾಟಕ ಮಾಡ್ದಂಗೆ ಆಯಿತು. ಈ ಲಿಸ್ಟಲ್ಲಿರೋದು ಒಂದು ಸಿಗದೇ ಇದ್ದರೂ ಯೋಬ ಹೇಳ್ತಾನಲ್ವ, ನನ್ನ ದೇಹ ಬಿರಿದು ಧೂಳಾಗಿ ಹೋದರು ನನ್ನ ದೇವರನ್ನ ನಾನು ಮುಖಾಮುಖಿಯಾಗಿ ನೋಡ್ತೀನಿ. ಅದೇ ಈಗ ಓದಿದ ವಾಕ್ಯದ ಅರ್ಥ.
ನನ್ನ ನಿಮಿತ್ತ, ಶುಭ ಸಂದೇಶದ ನಿಮಿತ್ತ ಯಾರು ತನ್ನ ತಂದೆ, ತಾಯಿ, ಗಂಡ, ಹೆಂಡತಿ, ಮಗ, ಮಗಳು, ಸಹೋದರ, ಸಹೋದರಿ ಅವರನ್ನು ದ್ವೇಷ ಮಾಡುವುದಿಲ್ಲವೋ ಅವನೆಂದಿಗೂ ಕೂಡ ನನ್ನವನಾಗಲು ಸಾಧ್ಯ ಇಲ್ಲ. ಇದೆಲ್ಲ ಕೊಟ್ಟಿದ್ದಕ್ಕೆ, ಲಿಸ್ಟ್ ಫುಲ್ಫಿಲ್ ಮಾಡಿದ್ದಕ್ಕೆ ಸ್ತೋತ್ರ ಮಾಡುವ ಕ್ರೈಸ್ತರಾದ್ರೆ ಏನು ಪ್ರಯೋಜನ ಇಲ್ಲ. ಈ ಲಿಸ್ಟಲ್ಲಿರೋದು ಒಂದು ಸಿಗದೇ ಇದ್ದರು. ಶದ್ರಕ, ಮೇಷಕ, ಅಬೇದನಗು ಹೇಳಿದ ಹಾಗೆ, ಯಾವುದು ಅನ್ಯ ಭಾಷೆ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ತಾರೆ ಕೆಲವರು. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ದಾನಿಯೇಲನ 3 ಜನ ಸ್ನೇಹಿತರಿದ್ದಾರೆ. ಅವರ ಹೆಸರು ಚೇಂಜ್ ಮಾಡಿಟ್ಟಿದ್ದು ಶದ್ರಕ್, ಮೇಷಕ್, ಅಬೇದನೆಗೋ. ಹೇಳಿ ನೋಡೋಣ. ಪರವಾಗಿಲ್ಲ, ಇಂಪ್ರೂವ್ ಆಗಿದ್ದೀರಾ. ಅಟ್ಲೀಸ್ಟ್ ಅನ್ಯ ಭಾಷೆ ಎಲ್ಲಾದರೂ ಹೇಳ್ತಾ ಇದ್ದೀರಾ. ಅದು ಅನ್ಯ ಭಾಷೆನೇ, ನಮ್ಮ ಭಾಷೆ ಅಲ್ಲ, ಕನ್ನಡ ಅಲ್ಲ. ಓಕೆ, ಶದ್ರಕ್, ಮೇಷಕ್, ಅಬೇದ್ನೆಗೋ. ಈ 3 ಜನರಿಗೆ ಒಂದು ಸವಾಲು ಬಂತು. ನೆಬೂಕದ್ನೆಚ್ಚರ್ ಅರಸ ಹೇಳ್ತಾನೆ, ನಾವು ಮಾಡಿಟ್ಟಿರುವ ಈ ಒಂದು ಬಂಗಾರದ ಪ್ರತಿಮೆಯನ್ನು ನೀನು ಆರಾಧನೆ ಮಾಡಬೇಕು, ಇಲ್ಲದಿದ್ದರೆ ಬೆಂಕಿಗೆ ಹಾಕ್ತೀವಿ ಅಂತ. ಆಗ ಅವ್ರ ಡಿಸಿಷನ್ ಏನು ಗೊತ್ತಾ? ಅವ್ರ ಡಿಸಿಷನ್ ಈ ಥರ, ನಮ್ಮ ದೇವರು ಗ್ಯಾರಂಟಿ ನಮ್ಮನ್ನು ಕಾಪಾಡ್ತಾರೆ ಅಲ್ಲ ಅವ್ರು ಹೇಳಿದ್ದು. ನಾವಾದರೆ ಹೇಳ್ತೀವಿ ಎದುರ್ಕೊಂಡು, ಇಲ್ಲ ಬ್ರದರ್, ನಮ್ಮ ದೇವರು ಗ್ಯಾರಂಟಿ ಕಾಪಾಡ್ತಾರೆ. ಈಗ ನಾವು ICU ಒಳಗಡೆ ಹೋಗ್ತಾಯಿದ್ವಿ, ಅಡ್ಮಿಟ್ ಆಗ್ತಿದ್ದೀವಿ ಅಂತ ಇಟ್ಕೊಳ್ಳಿ. ನಾವೇನು ಹೇಳ್ತೀವಿ? ಕರಿಸ್ಮ್ಯಾಟಿಕಲ್ಲಿ ಇರೋರು, ನನಗೆ 100% ಗ್ಯಾರಂಟಿ ಇದೆ ಬ್ರದರ್, ನಾನು ವಾಪಸ್ ಬಂದೇ ಬರ್ತೀನಿ, ದೇವ್ರು ನನ್ನ ಕರ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳಲ್ವಾ? ನಿರ್ಭಾಗ್ಯರು ನೀವು. ವಾಪಸ್ ಬಂದರೂ ನಿರ್ಭಾಗ್ಯರೇ. ವಾಪಸ್ ಬಂದರೂ ನಿರ್ಭಾಗ್ಯರೇ, ಭಾಗ್ಯವಂತರೇ ಏನಲ್ಲ. ನಿಮ್ಮದೇನು ದೊಡ್ಡ ವಿಶ್ವಾಸ ಏನಲ್ಲ, ಹೆಮ್ಮೆ ಪಡಬೇಡಿ ಆಯಿತಾ. ಶದ್ರಕ್, ಮೇಷಕ್, ಅಬೇದ್ನೆಗೋ ಏನು ಹೇಳಿದ್ರು ಗೊತ್ತಾ? ವಾಕ್ಯ ಎಷ್ಟು ಬ್ರದರ್ ಅದು? 3:17, ಡ್ಯಾನಿಯಲ್ ಚಾಪ್ಟರ್ 3:17. ನಾವು ಆರಾಧನೆ ಮಾಡುವ ದೇವರಿಗೆ ಮನಸ್ಸೇನಾದರೂ ಇದ್ದರೆ, ಚಿತ್ತ ಇದ್ದರೆ, ಅವರೇನಾದರೂ ಫ್ರೀ ಇದ್ದರೆ, ಓಕೆ, ಅವರೇ ದಗದಗನೆ ಉರಿಯುವ ಈ ಬೆಂಕಿ ಒಳಗಿಂದ ನಮ್ಮನ್ನು ಕಾಪಾಡಲು ಶಕ್ತರಾದ ದೇವರಾಗಿದ್ದಾರೆ ನಮ್ಮ ದೇವರು. ಅವರೇ ನಮ್ಮನ್ನು ಬ್ಯಾಬಿಲೋನಿನ ಈ ಗುಲಾಮತನದಿಂದ, ನಿಮ್ಮ ಕೈಯಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ. ಒಂದು ವೇಳೆ ಬಿಡಿಸದೇ ಇದ್ದರೂ ರಾಜರೇ, ಇದು ನಿಮಗೆ ತಿಳಿದಿರಲಿ, ನಾವು ನಿಮ್ಮ ದೇವರುಗಳಿಗೆ ಸೇವೆ ಮಾಡಲ್ಲ. ಕೋಪ ಬರದೇ ಇರುತ್ತಾ? ಕೇಳಿಸ್ಕೊಳ್ಳೋಲ್ಲಿ ಕೋಪ ಬರದೇ ಇರುತ್ತಾ? ಕೋಪ ಬರ್ಸೋ ಮಾತು ಹೇಳಿದರೆ ಕೋಪ, ಈಗ ನಾನು ಹೇಳೋದ್ರಿಂದ ನಿಮ್ಮಲ್ಲೇ ಕೆಲವರಿಗೆ ಕೋಪ ಬರುತ್ತೆ ಅಲ್ವಾ? ಅದೇ ಥರನೇ ಅದು ನೆಬೂಕದ್ನೆಚ್ಚರ್ ಅರಸನಿಗೆ ಹೀಗೆ ಮಾತಾಡಿಬಿಟ್ರೆ, ಅದು ರಾಜಾಜ್ಞೆ ಹೊರಡಿಸಿದ್ದಾನೆ. ರಾಜಾಜ್ಞೆ ಹೊರಡಿಸಿದ ಮೇಲೆ ಅವನ ಮುಂದೆನೇ ನಿಂತ್ಕೊಂಡು ಇಷ್ಟೊಂದು ಧೈರ್ಯವಾಗಿ ಮಾತಾಡಿಬಿಟ್ರೆ ಅವ್ನು ಬಿಡ್ತಾನೆ? ಗ್ಯಾರಂಟಿ ಎತ್ಕೊಂಡೋಗಿ ಬೆಂಕಿಗೆ ಹಾಕ್ತಾನೆ. ಆದರೆ ಅವ್ರು ಹೇಳ್ತಾ ಇರೋದು, ನಮ್ಮ ದೇವರು ಸರ್ವಶಕ್ತರೆ, ಅವರಿಗೆ ಅಸಾಧ್ಯ ಯಾವುದೂ ಇಲ್ಲ, ಅವ್ರು ಬೇಕಾದರೆ ನಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾರೆ. ಹಾಗಂತ ಬಿಡಿಸ್ಕೊಂಡು ಹೋದರೆ ಮಾತ್ರ ಅವ್ರು ನಮ್ಮ ದೇವರಲ್ಲ. ನಾವೀ ಬೆಂಕಿಗೆ ಬಿದ್ದು ಸುಟ್ಟು ಬೂದಿಯಾಗಿ ಹೋದರೂ ಕೂಡ ನಮ್ಮ ದೇವರೇ ನಮ್ಮ ದೇವರು. ಅವರ್ ಗಾಡ್ ಈಸ್ ಅವರ್ ಗಾಡ್ ಫಾರ್ ಎವರ್. ವೆದರ್ ವಿ ಆರ್ ಅಲೈವ್ ಆರ್ ಡೆಡ್, ವಿ ಬಿಲಾಂಗ್ ಟು ದ ಲಾರ್ಡ್. ಲಾರ್ಡ್ ಈಸ್ ಅವರ್ ಗಾಡ್. ಪ್ರಭುವೇ ನಮ್ಮ ದೇವರು, ಕರ್ತನೇ ನಮ್ಮ ದೇವರು, ಯೇಸು ಕರ್ತನೇ ನಮ್ಮ ದೇವರು. ಒಳ್ಳೆಯದಾದರೂ ಯೇಸುವೆ ದೇವರು, ಕೆಟ್ಟದ್ದಾದರೂ ಯೇಸುವೆ ದೇವರು. ICU ಒಳಗಡೆ ಹೋಗಿ ವಾಪಸ್ ಬಂದರೂ ಯೇಸು ಕ್ರಿಸ್ತರೇ ನಮ್ಮ ದೇವರು. ICU ಒಳಗಡೆ ಹೋಗಿ ನಾವು ಮಾರ್ಚರಿಗೆ ಹೋದರೂ ಯೇಸು ಕ್ರಿಸ್ತರೇ ನಮ್ಮ ದೇವರು. ನೋ ಕಾಂಪ್ರಮೈಸ್, ಅದರಲ್ಲಿ ಏನೂ ಇಲ್ಲ. ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಆದರೂ ಯೇಸು ಕ್ರಿಸ್ತರೇ ನಮ್ಮ ದೇವರು, ಕಂಪ್ಲೀಟ್ ಫೇಲ್ ಆದರೂ ಯೇಸು ಕ್ರಿಸ್ತರೇ ನಮ್ಮ ದೇವರು. ನಾವು ಬೇಡ್ಕೊಂಡಿದ್ದು ಲಿಸ್ಟ್ ಫುಲ್ ಸಿಕ್ಕಿದ್ರು ಯೇಸು ಕ್ರಿಸ್ತರೇ ನಮ್ಮ ದೇವರು, ಲಿಸ್ಟ್ ಎಲ್ಲ ಫ್ಲಾಪ್ ಆಗಿ ಹೋದರೂ ಯೇಸು ಕ್ರಿಸ್ತರೇ ನಮ್ಮ ದೇವರು. ಇದನ್ನು ಹೇಳಲಿಕ್ಕೆ ಸುಲಭ, ಅದು ನಿಮ್ಮ ಒಳಗಡೆ ಬಂದುಬಿಟ್ರೆ ನಿಮ್ಮ ಲೈಫ್ ಹಿಂಗೆ ಇರೋದಿಲ್ಲ. ಈಗ ಹೆಂಗೆ ಕೂತ್ಕೊಂಡಿದ್ದೀರಲ್ಲ, ಈ ಥರ ಇರೋದೇ ಇಲ್ಲ. ಪಾದರಸ ಥರ ಆಗ್ಬಿಡ್ತೀರ ನೀವು. ಈಗ ನಾವು ಮಣ್ಣು ಥರ ಆಗ್ಬಿಟ್ಟಿದ್ದೀವಿ. ಮಣ್ಣು ಮುದ್ದೆ ಏನು ಹೇಳಿ, ಅಲ್ಲಿಟ್ರಲ್ಲೇ ಇರುತ್ತೆ, ಪಾದರಸ ಉರುಳ್ತಾ ಇರುತ್ತೆ. ಕ್ರಿಸ್ತನಿಗಾಗಿ ನೀವು ಉರುಳುತ್ತೀರಿ, ಓಡ್ತೀರಿ, ಶುಭ ಸಂದೇಶಕ್ಕಾಗಿ.
ಬರಬೇಕಾದ್ರೆ ನಮ್ಮ ದೀಪಕ್ಕ ಕೇಳ್ತಾಯಿದ್ರು, ನಾಳೆ ನಾನು ಕೇರಳ ಹೋಗೋದ ಅಂತ. ಯಾಕೆ ಕೇಳಿದರೆ ಗಾಸ್ಪಲ್ ಕೊಡ್ಲಿಕ್ಕಂತೆ. ಹೋದಲ್ಲೆಲ್ಲ ಅವಮಾನ ಆಗಿಸ್ಕೊಂಡು ಬಂದಿದ್ದಾರೆ. ಯಾರನ್ನ ಓಡಿಸಿದ್ದಾರೆ? ಶುಭ ಸಂದೇಶ ಸಾರಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಲಿಕ್ಕೆ ಹೋದವ್ರನ್ನ ನಾವಿಲ್ಲಿ ಕೊಡೋದಿಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ. ಕೊಡೋದಿಲ್ಲ ಅಂತ ನೇರವಾಗಿ ಹೇಳಲಿಲ್ಲ, ನೀವು ಅಲ್ಲಿಂದ ಲೆಟ್ರ್ ತಗೊಬನ್ನಿ, ಇಲ್ಲಿಂದ ಲೆಟ್ರ್ ತಗೊಬನ್ನಿ ಅಂತ. ಕಳ್ತನ ಮಾಡಲಿಕ್ಕೆ, ಕೊಲೆ ಮಾಡಲಿಕ್ಕೆ, ವ್ಯಭಿಚಾರ ಮಾಡಲಿಕ್ಕೆ, ಬೇರೆ ಬೇರೆ ಕೆಲಸಗಳು ಮಾಡಲಿಕ್ಕೆ ಲೆಟ್ರೂ ಬೇಡ, ಪರ್ಮಿಷನು ಬೇಡ. ಮನೆಗೆ ಹೋಗಿ ಶುಭ ಸಂದೇಶವನ್ನು ಫ್ರೀಯಾಗಿ ಕೊಟ್ಟು ಬರಲಿಕ್ಕೆ ಎಲ್ಲ ಲೆಟ್ರುಗಳು ಬೇಕು. ಕಳ್ಳಂಗೊಂದು ಪಿಳ್ಳೆನವ ಅನ್ನೋ ಥರ ಆಯ್ತಿದು. ಆದರೂ ಕೂಡ ಅವರು ಸುಮ್ಮನೆ ಆಗದೇನೆ, ಡಿಸ್ಕರೇಜ್ ಆಗದೇನೆ ಈಗ ಕೇರಳಕ್ಕೆ ಹೊರಟಿದ್ದಾರೆ. ನಾಳೆ ಕೇರಳಕ್ಕೆ ಹೋಗೋದ ಅಂತ ಕೇಳ್ತಾಯಿದ್ರು. ಹಾಗೆ ಪರಿಶುದ್ಧಾತ್ಮರು ಒಳಗಡೆ ಇರುವಾಗ ನಮ್ಮನ್ನು ಹಾಗೆ ಉರುಳಿಸ್ತಾರೆ. ಒಂದೇ ಕಡೆ ಇರ್ಲಿಕ್ಕೆ ಬಿಡಲ್ಲ ಅವರು. ಮಣ್ಮುದ್ದೆ ಥರ ಒಂದೇ ಕಡೆ ಮುದ್ದೆಯಾಗಿ ಹೀಗೆ ಇದ್ದಲ್ಲೇ ಪ್ರಾರ್ಥನೆ ಮಾಡಿದ್ರೆ ಆಗಲ್ವಾ? ದೇವರು ಎಲ್ಲ ಕಡೆ ಇಲ್ವಾ? ಅಲ್ಲೇ ಹೋಗಬೇಕಾ? ಇಲ್ಲೇ ಹೋಗಬೇಕಾ? ದೇವರು ಇಲ್ಲಿ ಮನೇಲಿ ಸಿಗಲ್ವಾ? ಚರ್ಚಲ್ಲಿ ಇಲ್ವಾ? ಇವತ್ತಿನ ಹೆಚ್ಚಿನ ಚರ್ಚಲ್ಲಿ ದೇವರಿಲ್ಲ, ದೇವ್ರ ಥರ ಇರೋದು ಏನೋ ಒಂದಿದೆ ಅಷ್ಟೇ. ಅನೇಕ ಚರ್ಚ್ಗಳಲ್ಲಿ ವಿನಾಶಕರ ವಿಕಟಮೂರ್ತಿ ಇರಬಾರದ ಸ್ಥಳದಲ್ಲಿ ಇರುವುದನ್ನು ನೀವು ಕಾಣುವಿರಿ ಅಂತ ದಾನಿಯೇಲನ ಗ್ರಂಥದಲ್ಲಿ ಹೇಳ್ತಾರಲ್ವ. ಆ ರೀತಿ ವಿನಾಶಕರ ವಿಕಟಮೂರ್ತಿಗಳು ಸೇರ್ಕೊಬಿಟ್ಟಿದೆ. ನಾನು ಹೇಳ್ತಾ ಇರೋದು ಕಣ್ಣಿಗೆ ಕಾಣುವಂಥ ಸ್ಟ್ಯಾಚ್ಯೂಸ್ಗಳ ಬಗ್ಗೆ ಅಲ್ಲ, ತಪ್ಪು ತಿಳ್ಕೊಬೇಡಿ. ಹೌದು, ಅನೇಕ ಚರ್ಚ್ಗಳಲ್ಲಿ ಸ್ಟ್ಯಾಚ್ಯೂ ಇದೆ ಅಂತ ನೀವು ಹೇಳ್ಬೋದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್ ಸ್ಟ್ಯಾಚ್ಯೂ, ವಿಸಿಬಲ್ ಸ್ಟ್ಯಾಚ್ಯೂಸ್, ಇನ್ವಿಸಿಬಲ್, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಆತ್ಮಿಕವಾದ ಬಿಕಟಮೂರ್ತಿಗಳು ಅನೇಕ ಸಭೆಗಳಲ್ಲಿ ನಾನೇ ದೇವರು ಅಂತ ಕೂತ್ಕೊಬಿಟ್ಟಿದೆ. ದೇವರನ್ನು ಅಲ್ಲಗಳೆಯುವ, ಶುಭ ಸಂದೇಶವನ್ನು ಅಲ್ಲಗಳೆಯುವ ಅನೇಕ ವಿಕಟ ಮೂರ್ತಿಗಳಿದೆ. ಓಕೆ, ವಿಷಯ ಅದಲ್ಲ. ನಮ್ಮೊಳಗಡೆ ಪರಿಶುದ್ಧಾತ್ಮರು ಇರುವಾಗ ನಾವು ಕ್ರಿಸ್ತನಿಗಾಗಿ ಓಡಬೇಕು ಅಂತ ಅನಿಸುತ್ತೆ. ಕ್ರಿಸ್ತನಿಂದ ಏನಾದರೂ ಪಡ್ಕೋಬೇಕು, ಇನ್ನೂ ಏನಾದರೂ ತಗೋಬೇಕು, ಇನ್ನೂ ಏನು ಲಾಭ ಸಿಗುತ್ತೆ ಅಂತಲ್ಲ ಓಡೋದು. ಇನ್ನೂ ಯಾರಿಗಾದರೂ ಯೇಸುವನ್ನು ಕೊಡಬೇಕು, ಇನ್ನೂ ಯಾರಿಗಾದರೂ ಯೇಸುವನ್ನು ಕೊಡಬೇಕು. ಶುಭ ಸಂದೇಶವನ್ನು ಸಾರಬೇಕು, ಈ ರಕ್ಷಣೆಯ ಸಂದೇಶವನ್ನು ಸಾರಬೇಕು ಅಂತ ನಮಗನ್ಸುತ್ತೆ. ಹಾಗೆ ನಾವು ಹೋಗುವಾಗ ಕೆಲವು ಟೈಮ್ ನಮ್ಮ ಸ್ವಂತದವ್ರು ನಮ್ಮನ್ನು ಹೇಟ್ ಮಾಡ್ತಾರೆ, ಕುಟುಂಬದವ್ರು ದ್ವೇಷ ಮಾಡ್ತಾರೆ, ಸ್ವಂತದವ್ರು ದ್ವೇಷ ಮಾಡ್ತಾರೆ, ಊರವ್ರು ದ್ವೇಷ ಮಾಡ್ತಾರೆ. ಹಾಗೆ ಯೇಸು ಏನು ಹೇಳ್ತಾರೆ ಗೊತ್ತಾ? ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ. 10, 11 ಎರಡು ಓದೋಣ. ನ್ಯಾಯ ನೀತಿಯ ನಿಮಿತ್ತ, ಫಾರ್ ದ ಸೇಕ್ ಆಫ್ ರೈಚಸ್ನೆಸ್. ನಿಮ್ಮ ಒಳಗಡೆ ಒಂದು ರೈಚಸ್ನೆಸ್ ಬಂದಿದೆ, ನೀತಿ ಬಂದಿದೆ. ಸ್ವರ್ಗದ ನೀತಿ ನಿಮ್ಮೊಳಗಡೆ ಈಗ ಇದೆ. ಆ ನೀತಿ ಯೇಸು ಆಗಿದ್ದಾರೆ. ಯೇಸುವಿನ ನಿಮಿತ್ತ, ಯೇಸುವಿನ ಶುಭವಾರ್ತೆಯ ನಿಮಿತ್ತ ಹಿಂಸೆಯನ್ನು ತಾಳುವವರು ನಾವು ಹೇಗೆ ಗೊತ್ತಾ? ಎಲ್ಲ ಸೇಫ್ಟಿ ಮಾಡಿಕೊಂಡು ಶುಭ ಸಂದೇಶ ಸಾರುವಂಥವ್ರು. ನಮ್ಮನ್ನು ಭಾಗ್ಯವಂತರು ಅಂತ ಯಾರೂ ಕರೆಯಲ್ಲ. ನಮಗೆ ಯಾರೇನು ಮಾಡ್ತಾಯಿದ್ದಾರೆ? ಏನೂ ತೊಂದರೆ ಕೊಡ್ತಾ ಇಲ್ಲ, ಆರಾಮಾಗಿದ್ದೀವಿ ಅಲ್ವಾ? ವಾಕ್ಯ ಹೇಳುತ್ತೆ, ನ್ಯಾಯ ನೀತಿಯ ನಿಮಿತ್ತ, ಫಾರ್ ದ ಸೇಕ್ ಆಫ್ ರೈಚಸ್ನೆಸ್. ಓದಿ. ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಯಾರ್ದು? ಅವರದ್ದು. ಸ್ವರ್ಗ ಸಾಮ್ರಾಜ್ಯ ಅವರದ್ದು. ಯಾರ್ದು? ಹಿಂಸೆ. ನಮಗಿವತ್ತು ಹಿಂಸೆ ಆಗ್ತಾ ಇರೋದು ಯಾವುದು? ನಮ್ಮ ಕೆಲವೊಂದು ನೋವುಗಳು, ಸಮಸ್ಯೆಗಳು ಹಿಂಸೆ. ಆ ಹಿಂಸೆ ಅಲ್ಲ. ಅವರು ಭಾಗ್ಯವಂತರಲ್ಲ, ಅವರು ನಿರ್ಭಾಗ್ಯರೇ. ನಿಜವಾಗ್ಲೂ ಭಾಗ್ಯವಂತರು ಯಾರು ಗೊತ್ತಾ? ಯೇಸುವಿನ ನಿಮಿತ್ತ, ಶುಭ ಸಂದೇಶದ ನಿಮಿತ್ತ, ವಿಶ್ವಾಸದ ನಿಮಿತ್ತ ನಿಮಗೆ ಯಾರಾದರೂ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರಾ? ಫಿಸಿಕಲಿ ಹಿಂಸೆ ಕೊಡ್ತಾ ಇದ್ದಾರಾ? ಕಳೆದ ದಿವಸ ಛತ್ತೀಸ್ಗಢಲ್ಲಿ 2 ಸಿಸ್ಟರ್ಸ್ನ ಅರೆಸ್ಟ್ ಮಾಡಿದರು, ಸುಳ್ಳು ಆಪಾದನೆ ಮೇಲೆ. ಏನು ಸುಳ್ಳು ಆಪಾದನೆ? ಒಂದು, ಫೋರ್ಸ್ಫುಲ್ ಕನ್ವರ್ಷನ್, ಒತ್ತಾಯಪೂರ್ವಕವಾಗಿ ಪರಿವರ್ತನೆ, ಮತಾಂತರ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದೇನು? ಹ್ಯೂಮನ್ ಟ್ರಾಫಿಕಿಂಗ್.
ಹೆಣ್ಣುಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ, ವ್ಯಾಪಾರ ಮಾಡಲಿಕ್ಕೆ ಹೋಗೋ ಥರ. ಈ ಎರಡು ಸುಳ್ಳು ಆರೋಪಗಳನ್ನು ಹೊರಿಸಿ ಅವ್ರನ್ನ ಅರೆಸ್ಟ್ ಮಾಡಿಸಿದ್ರು. ಅವ್ರ ಮೇಲೆ FIR ಮಾಡಿಸಿ ಅರೆಸ್ಟ್ ಮಾಡಿಸಿದ್ರು. ದುರ್ಗ್ ಕೋರ್ಟ್ ಜೈಲಲ್ಲಿ 10 days ಹಾಕಿದರು. ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ ದೇವ್ರ ಕೃಪೆಯಿಂದ. ಆದರೆ ಅವರ ಮೇಲೆ ಆ ಸುಳ್ಳು ಆಪಾದನೆ ಹಾಕಲಿಕ್ಕೆ ಕಾರಣ ಏನು? ಏನು ಸುಳ್ಳು ಆಪಾದನೆ ಹಾಕಲಿಕ್ಕೆ ಕಾರಣ ಏನು? ಸಿಂಪಲ್ ರೀಸನ್, ಬಿಕಾಸ್ ದೇ ಆರ್ ಕ್ರಿಶ್ಚಿಯನ್ಸ್. ಅವರು ಕ್ರೈಸ್ತ ವಿಶ್ವಾಸಿಗಳು ಮತ್ತು ಅವರು ಯೇಸು ಕ್ರಿಸ್ತನ ಸೇವಕರು. ಅವರು ಶುಭ ಸಂದೇಶ ಸಾರ್ತಾ ಇದ್ದಾರೆ, ಅಷ್ಟೇ ಕಾರಣ, ಬೇರೆ ಯಾವ ಕಾರಣನೂ ಅಲ್ಲ. ಇದೆಲ್ಲ ಕಳ್ಳಂಗೊಂದು ಪಿಳ್ಳೆನವ ಅನ್ನೋ ಹಾಗೆ ಆ 3 ಜನ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ರು, ಅದು ಇದು ಕತೆಗಳು ಏನೆಲ್ಲ ಕಟ್ಟಿದ್ದಾರೋ, ಅಥವಾ ಕಥೆನೋ ವಾಟ್ ಎವರ್ ಇಟ್ ಈಸ್, ಮತ್ತು ಆ ಸುಳ್ಳು ಆರೋಪಗಳು, ಅದಕ್ಕೆಲ್ಲ ಕಾರಣ, ಮೂಲ ಕಾರಣ ಏನು ಅಂದರೆ ಬಿಕಾಸ್ ದೇ ಆರ್ ಕ್ರಿಶ್ಚಿಯನ್ಸ್ ಆ್ಯಂಡ್ ದೇ ಆರ್ ಪ್ರಮೋಟಿಂಗ್ ಜೀಸಸ್ ಕ್ರೈಸ್ಟ್. ಅವರು ಕ್ರೈಸ್ತರು ಮತ್ತು ಅವರು ಕ್ರಿಸ್ತನನ್ನು ಸಾರ್ತಾ ಇದ್ದಾರೆ. ಇದು ಪಿಶಾಚಿಗೆ ಆಗೋದಿಲ್ಲ, ಸೈತಾನಿಗೆ ಆಗೋದಿಲ್ಲ. ಅವನು ಯಾವತ್ತಿದ್ರೂ ಇದಕ್ಕೆ ವಿರೋಧನೇ. ಯೇಸು ಕ್ರಿಸ್ತರನ್ನೇ ಬಿಟ್ಟಿಲ್ಲ, ಇನ್ನು ಅವರ ಅನುಯಾಯಿಗಳನ್ನೂ ಬಿಡೋದೂ ಇಲ್ಲ. ಯಾವುದಾದ್ರೂ ಒಂದು ಕೇಸಲ್ಲಿ ಸಿಕ್ಕಾಕಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಪೌಲ ಸೀಲರ್ನೂ ಬಿಟ್ಟಿಲ್ಲ, ಜೈಲಿಗೆ ಹಾಕಿಸ್ಬಿಟ್ಟ. ದೇವ್ರ ಹೊರಗಡೆ ಕರ್ಕೊಂಡು ಬಂದರು, ಅದು ಆಮೇಲಿನ ವಿಷಯ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಶಿಷ್ಯರು ನಾವಾದರೆ ಖಂಡಿತವಾಗಲು ಅವಮಾನಗಳು, ತಿರಸ್ಕಾರಗಳು, ನಿಂದನೆಗಳು ಎಂಬ ಶಿಲುಬೆ ಇದೆ. ಈ ಶಿಲುಬೆಯನ್ನು ಹೊತ್ತುಕೊಂಡು ಅವರ ಹಿಂದೆ ಬರುವಾಗ ಖಂಡಿತವಾಗಲೂ ನಿತ್ಯ ಜೀವ ಎಂಬ ಕಿರೀಟ ಸಿದ್ಧವಾಗಿರ್ತದೆ. ಅದು ಸುಮ್ಮನೆ ಇಲ್ಲಿ ಕ್ಯಾನ್ಲ್ ಅಂಟಿಸ್ಕೊಂಡು ಪ್ರಾರ್ಥನೆ ಮಾಡಿ ಹೋಗೋರಿಗೆ ನಿತ್ಯ ಜೀವದ ಕಿರೀಟ ಸಿಗಲ್ಲ. ಈ ನಿತ್ಯ ಜೀವಕ್ಕಾಗಿ ಅಲ್ಲದೆ ಇದ್ದರೆ ಮತ್ತೆ ಯೇಸುವನ್ನು ಹಿಂಬಾಲಿಸಿ ಏನು ಪ್ರಯೋಜನ? ಈ ನಿತ್ಯ ಜೀವಕ್ಕಾಗಿ ಅಲ್ಲದೆ ಇದ್ದರೆ ನೀನು ಬ್ಯಾಪ್ಟಿಸಮ್ ತಗೊಂಡು ಏನು ಪ್ರಯೋಜನ? ಈ ನಿತ್ಯ ಜೀವಕ್ಕಾಗಿ ಅಲ್ಲದೆ ಇದ್ದರೆ ನೀನು ಕ್ರೈಸ್ತನಾಗಿ ಬದುಕಿ ಪ್ರಾರ್ಥಿಸಿ ಬೈಬಲ್ ಓದಿ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿದ್ದು ಏನು ಪ್ರಯೋಜನ? ಈ ನಿತ್ಯ ಜೀವಕ್ಕಾಗಿ ಅಲ್ಲದೆ ಇದ್ದರೆ, ಅಳಿದು ಹೋಗುವ ಇಹಲೋಕದ ಈ ಜೀವಿತಕ್ಕೋಸ್ಕರ ಮಾತ್ರ ನೀನು ಯೇಸು ಕ್ರಿಸ್ತನನ್ನು ನಂಬೋದಾದರೆ, ಪ್ರಾರ್ಥಿಸೋದಾದರೆ, ಬೈಬಲ್ ಇಟ್ಕೊಂಡಿದ್ದಾದರೆ, ಒಂದು ಸಭೆಯಲ್ಲಿ ಇರೋದಾದರೆ ಏನು ಪ್ರಯೋಜನ? ಗುಡ್ ಫಾರ್ ನಥಿಂಗ್, ಯೂಸ್ಲೆಸ್ ಆಗಿ ಬದುಕಬೇಕಾಗ್ತದೆ. ದಟ್ಸ್ ನಾಟ್ ಕ್ರಿಶ್ಚಿಯನ್ ಫೇತ್. ಕ್ರಿಶ್ಚಿಯನ್ ಫೇತ್ ಅಂದರೆ ಏನು ಗೊತ್ತಾ? ಆಗ ಹೇಳಿದ್ನಲ್ವ, ಶದ್ರಕ್ ಮೇಷಕ್ ಅಬೇದ್ನಗೋ ಹೇಳಿದ್ದು ಅದೇ ಕ್ರಿಶ್ಚಿಯನ್ ಫೇತ್. ನಮ್ಮ ದೇವರು ಸರ್ವಶಕ್ತರು, ಅವ್ರು ಬೇಕಾದರೆ ನಮ್ಮನ್ನು ಜೈಲಿಂದ ಹೊರಗೆ ಕರ್ಕೊಂಡು ಬರಲು ಶಕ್ತರಾಗಿದ್ದಾರೆ. ಒಂದು ವೇಳೆ ನಾವು ಜೈಲಲ್ಲೇ ಸತ್ತೋದ್ರೂ ಕೂಡ ನಮ್ಮ ದೇವರೇ ನಮ್ಮ ದೇವರು. ಈ ಒಂದು ಸಿಸ್ಟರ್ಸ್ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಹೋದರಿ ಅವರ ರಿಲೇಷನ್ ಒಬ್ಬರು ಸಿಸ್ಟರ್ಗೆ ಕೇಳಿದ್ರಂತೆ ಫೋನ್ ಮಾಡಿ, ಸಿಸ್ಟರ, ಇನ್ನು ಮುಂದೆ ಸಿಸ್ಟರ್ಸ್ಗಳೆಲ್ಲ ಆ ಕಡೆ ನಾರ್ತ್ ಈಸ್ಟಲ್ಲಿರುವವರೆಲ್ಲ ನೀವು ಓಡಾಡಬೇಕಾದ್ರೆ ತುಂಬ ಕಷ್ಟ ಆಗ್ಬೋದು. ನೀವು ನಿಮ್ಮ ಈ ಒಂದು ಸಿಸ್ಟರ್ಸ್ ಹಾಕ್ಕೊಳ್ತಾರಲ್ವ ಒಂದು ವಸ್ತ್ರ, ಒಂದು ತ್ಯಾಗ ಮಾಡಿ ಅವರು ವಸ್ತ್ರ ಹಾಕ್ಕೊಳ್ತಾರೆ. ಹೆಣ್ಣುಮಕ್ಕಳು ಅವರ ಯೌವನ ಪ್ರಾಯದಲ್ಲಿ ತುಂಬ ಕಲರ್ ಬಟ್ಟೆ ಹಾಕ್ಲಿಕ್ಕೆ ಇಷ್ಟಪಡುವಾಗ ಅವರು ಅದನ್ನೆಲ್ಲ ಬಿಟ್ಟು ಒಂದೇ ಸಿಂಗಲ್ ಕಲರ್ ಬಟ್ಟೆ ಹಾಕ್ಕೊಂಡು ತಿರುಗೋದು, ಮೈ ಎಲ್ಲ ಮುಚ್ಕೊಂಡು ತಿರುಗೋದು ತುಂಬ ಕಷ್ಟ. ಅವ್ರು ಹೇಳಿದರು, ಇನ್ನು ಮುಂದೆ ನೀವೆಲ್ಲ ಚೂಡಿದಾರ್ ಹಾಕ್ಕೊಂಡು ಓಡಾಡಬೇಕಾಗುತ್ತೇನೋ ಅಂತ. ಆಗ ಆ ಸಿಸ್ಟರ್ ಕೊಟ್ಟ ಉತ್ತರ ಏನು ಗೊತ್ತಾ? ನನ್ನ ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ನನ್ನ ಕತ್ತನ್ನು ಕತ್ತರಿಸಿ ಹಾಕಿದರೂ ಕೂಡ ನಾನು ಈ ಬಟ್ಟೆನ ಬಿಚ್ಚಿ ಇನ್ನೊಂದು ಕಲರ್ ಬಟ್ಟೆ ಹಾಕೋದಿಲ್ಲ. ಇದನ್ನು ಹಾಕ್ಕೊಂಡಿರಿದ್ದು ನನ್ನ ಯೇಸುವಿಗಾಗಿ, ಯೇಸು ಕ್ರಿಸ್ತನ ಮಹಿಮೆಗಾಗಿ ನಾನು ವಾಗ್ದಾನ ಮಾಡಿ ಈ ವಸ್ತ್ರವನ್ನು ಹಾಕ್ಕೊಂಡಿರೋದು. ನನ್ನ ಈ ದೇಹದ ಮುಖಾಂತರ ದೇವರನ್ನ ಮಹಿಮೆ ಪಡಿಸುವ ಸೇವೆ ಮಾಡ್ತೀನಿ ಅಂತ, ಯಾರಿಗೋ ತೋರಿಸ್ತೀನಿ ಅಂತಲ್ಲ. ಆದ್ದರಿಂದ ನನ್ನ ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ಕತ್ತನ್ನು ಕಟ್ ಮಾಡಿ ರಕ್ತ ಚೆಲ್ಲಿದರೂ ನಾನು ಇದನ್ನು ಬಿಚ್ಚೋದಿಲ್ಲ. ಯೇಸುಗಾಗಿ ನಾನು ಪ್ರಾಣ ಕೊಡಲಿಕ್ಕೂ ತಯಾರಿದ್ದೀನಿ ಅಂತ ಆ ಸಿಸ್ಟರ್ ಹೇಳಿದ ಮಾತು. ಇದು ಕತೆ ಅಲ್ಲ, ಇದು ಈ ಒಂದು ವೀಕ್ ಹಿಂದೆ ಹೇಳಿದ ಮಾತು. ಆ ಥರ ಮಿಷನರಿಗಳಿದ್ದಾರೆ. ಕ್ರೈಸ್ತ ಸಭೆಯಲ್ಲಿ ದೇವರು
ಈ ರೀತಿ ಕೆಲವೊಂದು ಸಾಕ್ಷಿಗಳನ್ನ ಇಟ್ಟಿದ್ದಾರೆ ಮತ್ತು ಪ್ರಾಣ ಕಳ್ಕೊಂಡವರು ಇದ್ದಾರೆ. ಸಿಸ್ಟರ್ ರಾಣಿ ಮರಿಯ ಥರದವರು ಇದ್ದಾರೆ. ಸಮಂದರ್ ಸಿಂಗ್ ಎಂಬ ಕ್ರಿಸ್ತ ವಿರೋಧಿ ಸಿಸ್ಟರ್ ರಾಣಿ ಮರಿಯಳನ್ನು ಸುಮಾರು 52 ಸಾರಿ ಚಾಕುವಿನಿಂದ ಇರಿತಾನೆ. ರಕ್ತಸಿಕ್ತಳಾಗಿ ಆಕೆ ಬಿದ್ದು ಸತ್ತೋಗ್ತಾಳೆ, ರಕ್ತ ಸಾಕ್ಷಿ ಆಗ್ತಾಳೆ. ಯಾಕೆ ಆ ಸಿಸ್ಟರ್ ರಾಣಿ ಮರಿಯಳನ್ನು ಸಮಂದರ್ ಸಿಂಗ್ ಚಾಕುವಿನಿಂದ ಇರಿದ? ಯಾವ ಕಾರಣಕ್ಕೋಸ್ಕರ? ಏನಾದರೂ ಸಿಸ್ಟರ್ ಅವನ ಆಸ್ತಿ ಹೊಡ್ಕೊಂಡಿದ್ರ, ಅವನ ಮೇಲೆ ಆರೋಪ ಹೇಳಿದ್ರ? ಇಲ್ಲ. ಒಂದೇ ಒಂದು ಕಾರಣಕ್ಕೋಸ್ಕರ, ಆಕೆ ಯೇಸುವಿನ ಅನುಯಾಯಿ, ಅವಳು ಶುಭ ಸಂದೇಶ ಸಾರ್ತಾಳೆ ಅಷ್ಟೇ. ಶಿ ಇಸ್ ಎ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ಪ್ರೀತಿಯನ್ನು ಅನೇಕರಿಗೆ ಹಂಚ್ತಾಳೆ. ಸೈತಾನನಿಗೆ ಸಹಿಸಲಿಕ್ಕಾಗಿಲ್ಲ. ಆದರೆ ಈ ರೀತಿಯ ಎಷ್ಟೇ ಪರ್ಸಿಕ್ಯೂಷನ್ಸ್ಗಳು ಬಂದರೂ ಕೂಡ ಯೇಸು ಕ್ರಿಸ್ತರ ಅನುಯಾಯಿಗಳು ಹೆಚ್ಚಾಗ್ತಾನೇ ಇರ್ತಾರೆ, ಕಡಿಮೆ ಆಗೋದಿಲ್ಲ. ಇವರೆಲ್ಲರೂ ಮುಂದೆ ಹೋಗ್ತಾ ಇರೋದು ಅವರ ಬಲದಿಂದ ಅಲ್ಲ, ಪವಿತ್ರ ಆತ್ಮನ ಶಕ್ತಿಯಿಂದ. ಪಾತಾಳ ಲೋಕದ ಶಕ್ತಿ ಎಂದಿಗೂ ಕೂಡ ಸಭೆಯನ್ನು ಜಯಿಸಲಿಕ್ಕಾಗೋದಿಲ್ಲ. ಎಷ್ಟೇ ಜನರನ್ನು ಸಾಯಿಸಿದರೂ ಕ್ರೈಸ್ತ ಸಭೆ ಬಲಗೊಳ್ತಾ ಹೋಗ್ತದೆ, ಬೆಳೆಯುತ್ತಾ ಹೋಗುತ್ತೆ. ಏಕೆಂದರೆ ಅದರ ಶಕ್ತಿ ಮನುಷ್ಯ ಅಲ್ಲ, ದೇವರೇ ಆಗಿದ್ದಾರೆ. The power of the church is not man but God himself. Jesus Christ is the power of the church. Holy Spirit is the power of the church. God himself is the power of the church. Nobody can destroy the church of God. ಅಧ್ಯಾಯ 5:11 ಏನು ಹೇಳುತ್ತೆ? ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದ್ದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಹಾಲೆಲೂಯಾ. ಆಸ್ತಿ ಸಿಕ್ಕಿದಾಗ ಅಲ್ಲ ಭಾಗ್ಯವಂತರು. ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಲಿಸ್ಟ್, ಆ ಲಿಸ್ಟ್ ಫುಲ್ಫಿಲ್ ಆದಾಗ ಅಲ್ಲ ನಾವು ಭಾಗ್ಯವಂತರು, ನಿರ್ಭಾಗ್ಯರಾಗ್ತೀವಿ. ನಾವು ಭಾಗ್ಯವಂತರಾಗೋದು ಯಾವಾಗ ಗೊತ್ತಾ? ಯೇಸುವಿನ ಶಿಷ್ಯರಾದಾಗ. ಯೇಸುವಿನ ಶಿಷ್ಯರಾಗಿ ನಿಜವಾಗಲೂ ಮುಂದಕ್ಕೆ ಹೋಗಲಿಕ್ಕೆ ಬಲ ಪರಿಶುದ್ಧಾತ್ಮರು. ನಮ್ಮ ಬಲದಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಆ ಪರಿಶುದ್ಧಾತ್ಮನ ಬಲದಲ್ಲಿ ನಾವು ಮುಂದಕ್ಕೆ ಹೋಗುವಾಗ ನಾವು ಭಾಗ್ಯವಂತರಾಗ್ತೀವಿ. ಬೆಂಕಿಗೆ ಹಾಕ್ತಾರೋ ಹಾಕೋದಿಲ್ವೋ, ಬಟ್ ನಾವು ಭಾಗ್ಯವಂತರಾಗ್ತೀವಿ. ಶುಭ ಸಂದೇಶದ ನಿಮಿತ್ತ ಯಾವುದಾದ್ರೂ ಒಂದು ಸಣ್ಣ ಅವಮಾನ ಬರ್ತಾ ಇದೆಯಾ? ಭಾಗ್ಯವಂತರು. ಸಣ್ಣ ತಿರಸ್ಕಾರ ಬರ್ತಾ ಇದೆಯಾ? ಭಾಗ್ಯವಂತರು. ಬೇರೆ ಯಾವುದಕ್ಕೂ ಅಲ್ಲ, ಫಾರ್ ದ ಸೇಕ್ ಆಫ್ ದ ಗಾಸ್ಪಲ್. ನಿಜವಾಗಲೂ ಆ ಜೈಲಿಗೆ ಹೋಗಿ 10 ದಿನ ಇದ್ದು ಬಂದ ಸಿಸ್ಟರ್ಸ್ ಎಲ್ಲ ಭಾಗ್ಯವಂತರು, ಧನ್ಯರು ಅವರೆಲ್ಲ. ಅದೊಂದು ಸೌಭಾಗ್ಯ ಅವ್ರಿಗೆ ಸಿಕ್ತು. ಅವರು ತೆಗೆದುಕೊಂಡ ವಾಗ್ದಾನಕ್ಕೆ ಅವರಿಗೊಂದು ಸೌಭಾಗ್ಯ ಸಿಕ್ತು. ಅವರು ಮಾಡ್ತಾ ಇದ್ದ ಸೇವೆಗೆ ಒಂದು ಸನ್ಮಾನ, ಅದು ಅವಮಾನ ಅಲ್ಲ. ಪ್ರೇಷಿತರ ಕಾರ್ಯಕಲಾಪ 5:40 ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ಏಟು ತಿನ್ಕೊಂಡು ಬಂದ್ವಿ, ಜೈಲಿಗೆ ಹೋಗಿ ಬಂದ್ವಿ ಎಂದು ಹೆಮ್ಮೆ ಪಟ್ರಂತೆ. ಅವರು ಅವಮಾನ ಪಟ್ಟಿಲ್ಲ. ಯಾಕೆಂದರೆ ಕೊಲೆ ಮಾಡಿ ಅಲ್ಲ ಜೈಲಿಗೆ ಹೋಗಿದ್ದು, ಸುಳ್ಳು ಆರೋಪದ ಮೇಲೆ ಅಲ್ವಾ? ಯೇಸುವಿನ ಹಿಂಬಾಲಕರು ಎಂಬ ಆರೋಪದ ಮೇಲೆ, ರೌಡಿಗಳು ಎಂಬ ಆರೋಪದ ಮೇಲೆ ಅಲ್ಲ, ಮೋಸಗಾರರು ಎಂಬ ಆರೋಪದ ಮೇಲೆ ಅಲ್ಲ, ಸುಳ್ಳು ಆರೋಪಣೆಗಳ ಮೇಲೆ ಒಬ್ಬ ಕ್ರೈಸ್ತ ವಿಶ್ವಾಸಿ ಜೈಲಿಗೆ ಹೋದರೆ ಅದು ಸೌಭಾಗ್ಯ. ಆಕ್ಟ್ಸ್ 5:40 ಏನು ಹೇಳುತ್ತೆ? ಪ್ರೇಷಿತರ ಕಾರ್ಯಕಲಾಪ 5ನೇ ಅಧ್ಯಾಯ 40ನೇ ವಾಕ್ಯ. ಪ್ರೇಷಿತರನ್ನು ಒಳಗೆ ಕರೆದು ಚಾಟಿಯಿಂದ ಹೊಡೆದು ಇನ್ನು ಮೇಲೆ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಬೋಧಿಸಬಾರದು ಎಂದು ಕಟ್ಟಪ್ಪಣೆ ಮಾಡಿ, ಯೇಸುವಿನ ನಾಮಕ್ಕೋಸ್ಕರ ಅಪಮಾನವನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದೆವೆಂದು ಪ್ರೇಷಿತರು ಏನಾಗಿ, ಏನು ಭರಿತರಾಗಿ ಸಂತೋಷಭರಿತರಾಗಿ ನ್ಯಾಯಸಭೆಯಿಂದ ಹೊರಗೆ ಬಂದರು. ನಮಗೆ ಒಂದು ಧ್ಯಾನಕೂಟ ಎಲ್ಲ ನಡೆಸಿದ 4 ದೆವ್ವ ಹೋದರೆ ಖುಷಿಯಾಗುತ್ತೋ ಇಲ್ವೋ? ಧ್ಯಾನಕೂಟ ತುಂಬ ಚೆನ್ನಾಗಾಯ್ತು ಬ್ರದರ್. 10 ದೆವ್ವ ಹೋಯ್ತು, ಕುಷ್ಠರೋಗಿಗಳೆಲ್ಲರೂ ಸ್ವಸ್ಥರಾದರು.
ಹಾಸಿಗೆ ಮೇಲೆ ಬಂದ ರೋಗಿ ಎದ್ದು ನಡೆದ. ಒಬ್ಬ ಮನುಷ್ಯ ಸತ್ತೋದವನು ಎದ್ದು ಬಿಟ್ಟ. ಅನೇಕ ಜನರು ಅನ್ಯ ಭಾಷೆ ಮಾತಾಡಿದರು. ಆದ್ದರಿಂದ ದೇವರಿಗೆ ಸ್ತೋತ್ರ ಮಾಡ್ತೀವಿ. ನಿರ್ಭಾಗ್ಯರು, ಅದಕ್ಕೆಲ್ಲ ಮಾಡಬೇಕಾಗಿರೋದು ದೇವ್ರು ಮಾಡ್ತಾರೆ. ಕುಷ್ಠರೋಗಿಗಳನ್ನ ಗುಣಪಡಿಸೋದೇನು ದೊಡ್ಡ ವಿಷಯ ಅಲ್ಲ. ಅದಕ್ಕಿಂತ ದೇವರಿಗೆ ಮಹಿಮೆ ಆಗೋದು ಯಾವಾಗ ಗೊತ್ತಾ? ಇದರಲ್ಲಿ ಸಂತೋಷ ಪಡೋದು. ಯೇಸು ನಾಮದ ನಿಮಿತ್ತ, ಶುಭ ಸಂದೇಶದ ನಿಮಿತ್ತ ಜೈಲಿಗೆ ಹೋಗ್ಲಿಕ್ಕಾಯ್ತು, ಏಟು ತಿನ್ನಲಿಕ್ಕಾಯಿತು, ಅವಮಾನ ತಗೊಳ್ಳಿಕ್ಕಾಯಿತು, ತಿರಸ್ಕಾರ ತೆಗೆದುಕೊಳ್ಳಿಕ್ಕಾಯಿತು, ಬಹಿಷ್ಕರಿಸಲ್ಪಟ್ಟವರಾಗಲಿಕ್ಕಾಯಿತು, ಅನೇಕರು ನಮ್ಮನ್ನು ದ್ವೇಷ ಮಾಡುವ ಹಾಗೆ ಆಯಿತು. ಅದಕ್ಕಾಗಿ ಅವರು ಸಂತೋಷಪಟ್ಟರಂತೆ, ಭಾಗ್ಯವಂತರು. ಅಂಥ ಒಂದು ಸೌಭಾಗ್ಯಕ್ಕಾಗಿ ಆಸೆ ಆಗ್ತಾ ಇದೆ ಯಾರಿಗಾದರೂ? ಗ್ಲೆನ್ನೊಬ್ಬ ಮಾತ್ರ ಖುಷಿಯಾಗಿ ಹಿಂಗೆ ಅಂತ ಇದ್ದಾನೆ, ಬೇಕು ಅಂತ. ಗ್ಲೆನ್ ಅಜ್ಜಿ ನಗ್ತಾ ಇದ್ದಾರೆ. ಬೇಕಾ? ಇವತ್ತೇ ಇದೆ ಚಾನ್ಸ್, ಬೇಕಾದರೆ ಇವತ್ತಿಂದನೇ. ಏನು ಗೊತ್ತಾ, ನೀವೇನು ಮಾಡಲಿಕ್ಕೆ ಹೋಗಬೇಡಿ. ಪರಿಶುದ್ಧಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ನನಗೆ ಸಾಕ್ಷಿಗಳಾಗುವಿರಿ. ಬಿ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಏನೋ ಬೋಧನೆ ಕೇಳಿಸ್ಕೊಂಡು ಇಳಿಬೇಡಿ. ಬೋಧನೆ ಕೇಳಿಸ್ಕೊಳ್ಳಿ, ಇಳಿರಿ, ಪ್ರಾರ್ಥಿಸಿ, ಪವಿತ್ರಾತ್ಮ ಶಕ್ತಿಯಿಂದ ತುಂಬಲ್ಪಡಿ. ಆ ಪವಿತ್ರಾತ್ಮ ಶಕ್ತಿ ನಿಮ್ಮನ್ನು ನಡೆಸಬೇಕು. ಸೋಂಬೇರಿಗಳಾಗಬೇಡಿ. ಅಂದರೆ ಪವಿತ್ರಾತ್ಮ ಶಕ್ತಿ ಇನ್ನೂ ಬಂದಿಲ್ಲ ಬ್ರದರ್, ಕಾಯ್ತಾ ಇದ್ದೀವಿ, ಬಂದಮೇಲೆ ಹೋಗ್ತೀವಿ. ಅದು ಬರೋದು ಇಲ್ಲ, ಲಾಸ್ಟಿಗೆ ನೀನು ಹೋಗೋದು ಇಲ್ಲ, ಲಾಸ್ಟಿಗೆ ನಿನ್ನ ಹೊತ್ಕೊಂಡು ಹೋಗ್ತಾರೆ ಸಮಾಧಿಗೆ. ಆ ಥರ ಆಗಬಾರ್ದು. ಕೇಳುವವನಿಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದೊಬ್ಬರು ನಂಬಿಗಸ್ತರು ದೇವರಿದ್ದಾರೆ. ಅವರು ಸುಳ್ಳು ಹೇಳೋದಿಲ್ಲ. ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ಯಾವ ವಿಷಯದಲ್ಲಿ? ಆತ್ಮನ ವಿಷಯದಲ್ಲಿ, ಅಭಿಷೇಕದ ವಿಷಯದಲ್ಲಿ, ಸತ್ಯದ ಅರಿವಿನ ವಿಷಯದಲ್ಲಿ ದೇವರು ನಂಬಿಗಸ್ತರು. ಬಾಯಾರಿದವನು ಬರಲಿ, ಕುಡಿಲಿ, ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಾಯಾರಿಕೆ ಇದೆಯಾ? ಈ ಕ್ರಿಸ್ತನನ್ನು ನಾನು ಹಿಂಬಾಲಿಸಬೇಕು. ಸುಮ್ಮನೆ ಯೇಸುವೆ ಅಂತ ಹೇಳಿಕೊಂಡು ನಾನು ನಾಟಕ ಕಂಪನಿಲಿ ಇರಬಾರ್ದು. ನಾನು ಯೇಸುವಿನ ಅನುಯಾಯಿ ಆಗಬೇಕು, ಕ್ರಿಸ್ತ ಯೇಸುವಿನ ಹಿಂಬಾಲಕನಾಗಬೇಕು. ಐ ವಾಂಟ್ ಟು ಬಿ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್ ಫಾರ್ ದ ಗ್ಲೋರಿ ಆಫ್ ಮೈ ಗಾಡ್. ನನ್ನ ದೇವರ ಮಹಿಮೆಗಾಗಿ ಕ್ರಿಸ್ತ ಯೇಸುವಿನ ಹಿಂಬಾಲಕನಾಗಿ ಯೇಸುವನ್ನು ಪ್ರೀತಿಸಬೇಕು. ಈ ಒಂದು ಆಸೆ ಬರಲಿ ನಮ್ಮಲ್ಲಿ. ಆಸೆ ಇದ್ದವರು ದಾಹದಿಂದ ಪ್ರಾರ್ಥಿಸಿ. ನಂಬಿಗಸ್ತನಾದ ದೇವರು ಖಂಡಿತವಾಗಲೂ ಅವರ ಆತ್ಮನಿಂದ ನಮ್ಮನ್ನು ಬಲಪಡಿಸ್ತಾರೆ, ಶಕ್ತಿಪಡಿಸ್ತಾರೆ. ಆಗ ಧೈರ್ಯದಿಂದ ನಮಗೆ ಆ ಪವಿತ್ರಾತ್ಮನ ಪ್ರೇರಣೆಗೆ ಅನುಸಾರವಾಗಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಅವಮಾನಗಳು ಬರ್ತದೆ, ಬರಲಿ. ಸರ್ವಶಕ್ತನಾದ ದೇವರು ನಮ್ಮೊಂದಿಗಿದ್ದಾರೆ. ಅವರು ನಮ್ಮನ್ನು ನಡೆಸ್ತಾರೆ. ನಾವೆಲ್ಲ ಮಾಡೋದು, ಯೇಸು ಮಾಡ್ತಾರೆ. ಆದರೆ ನಮ್ಮದೊಂದು ಸೌಭಾಗ್ಯ ಏನು ಗೊತ್ತಾ? ಈ ರೀತಿಯಲ್ಲಿ ಕ್ರಿಸ್ತ ಯೇಸುವಿನ ಯಾತನೆಯಲ್ಲಿ ಪಾಲುಗೊಳ್ಳುವ ಒಂದು ಸದವಕಾಶ ನಮಗೆ ಕೊಟ್ಟಿದ್ದಾರೆ. ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಳ್ಬೇಕಾ? ಹಾಗಾದರೆ 100% ಗ್ಯಾರಂಟಿ ಅವರ ಮಹಿಮೆಯಲ್ಲೂ ನೀವು ಪಾಲುಗಾರರಾಗ್ತೀರಿ. ಅವರ ಯಾತನೆಯಲ್ಲಿ ಇಫ್ ಯು ಟೇಕ್ ಪಾರ್ಟ್ ಇನ್ ಇಸ್ ಸಫರಿಂಗ್, ಯು ವಿಲ್ ಬಿ ಟೇಕಿಂಗ್ ಪಾರ್ಟ್ ಇನ್ ಇಸ್ ಗ್ಲೋರಿ ಆಲ್ಸೋ. ನೋ ಸಫರಿಂಗ್, ನೋ ಗ್ಲೋರಿ. ಅವರ ಯಾತನೆ ನಿನಗೆ ಬೇಡ, ಮಹಿಮೆ ಇಲ್ಲ. ಆ ಮಹಿಮೆಯಲ್ಲಿ ಭಾಗಿಯಾಗಬೇಕಾದ್ರೆ ಅವರ ಯಾತನೆಯಲ್ಲಿ ಪಾಲ್ಗೊಳ್ಳಬೇಕು. ಪಾಲ್ಗೊಳ್ಳಲಿಕ್ಕೆ ನಿನ್ನ ಶಕ್ತಿಯಿಂದ ಆಗೋದಿಲ್ಲ, ದೇವರೇ ಸಹಾಯ ಮಾಡ್ತಾರೆ. ಸಿ, ಎವ್ರಿಥಿಂಗ್ ಈಸ್ ಗ್ರೇಸ್ ಆಫ್ ಗಾಡ್. ಇಂಥ ಒಂದು ಸೌಭಾಗ್ಯ ಪ್ರೇಷಿತರು ಯಾವ ರೀತಿಯಲ್ಲಿ ಆಸ್ ದೆ ಲೆಫ್ಟ್ ದ ಕೌನ್ಸಿಲ್ ದೇ ರಿಜಾಯ್ಸ್ಡ್ ದಟ್ ದೇ ವರ್ ಕನ್ಸಿಡರ್ಡ್ ವರ್ದಿ ಟು ಸಫರ್ ಡಿಸ್ಆನರ್ ಫಾರ್ ದ ಸೇಕ್ ಆಫ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರ ನಾಮದ ನಿಮಿತ್ತ ಅಪಮಾನವನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದೆವೆಂದು ಪ್ರೇಷಿತರು ಸಂತೋಷಭರಿತರಾಗಿ. ನಾವು ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇರುವವರು ಯಾರಾದರೂ ನಮ್ಮ ಬಗ್ಗೆ ಒಂದು ಸ್ವಲ್ಪ ಕೆಟ್ಟದಾಗಿ ಹೇಳಿದರೆ ಟೀಮ್ನೇ ಬಿಟ್ಬಿಡ್ತೀವಿ ಅಲ್ವಾ? ಚರ್ಚ್ನೇ ಬಿಟ್ಬಿಡ್ತೀವಿ, ಪ್ರೇಯರ್ನೇ ಬಿಟ್ಬಿಡ್ತೀವಿ. ನಾವು ಎಲ್ಲಿದ್ದೀವಿ ಗೊತ್ತಾ? ನಾವು ಒಂದು ರೀತಿ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಹಸುಗಳು, ಆ ಗುಂಪಲ್ಲಿದ್ದೀವಿ. ಶಿಷ್ಯರ ಗುಂಪಲ್ಲಿ ಬಂದಿಲ್ಲ. ಶಿಷ್ಯರಾದರೆ ಇದೆಲ್ಲ ಒಂದು ಹೊತ್ಕೊಳ್ತೀವಿ. ಶಿಲುಬೆ ಒಂದು, ಇವತ್ತಿನ ಶಿಲುಬೆ ಇದು. ಪ್ರೈಸ್ ದ ಲಾರ್ಡ್. ಇವತ್ತು 3 ಶಿಲುಬೆ ಸಿಕ್ತು, ದೇವರೇ ಸ್ತೋತ್ರ, ಹಾಲೆಲೂಯ. ಅವರಿಂದ ಒಂದು ಶಿಲುಬೆ, ಇವರಿಂದ ಒಂದು ಶಿಲುಬೆ, ಅವರಿಂದ ಒಂದು ಶಿಲುಬೆ.
ಈ ದಿನ ನನಗೆ ಶಿಲುಬೆಯನ್ನು ತಂದುಕೊಟ್ಟ ಎಲ್ಲ ನನ್ನ ಸಹೋದರರಿಗಾಗಿ ಸ್ತೋತ್ರ ದೇವರೇ ಅಂತ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿ ಪ್ರೇಯರ್ ಮಾಡಲಿಕ್ಕಾಗುತ್ತೆ. ನಾವೆಷ್ಟೋ ಶಿಲುಬೆಗಳನ್ನ ಈ ರೀತಿ ರಿಜೆಕ್ಟ್ ಮಾಡಿ ಹಾಳಾಗಿ ಹೋಗ್ತಾ ಇರೋದು. ಅಲ್ಲ, ನಮಗೆ ಹೊತ್ಕೊಳ್ಳಿಕ್ಕೆ ಆಗೋಲ್ಲ ನಮ್ಮ ಬಲದಿಂದ. ನಾನು ಅದಕ್ಕೆ ಹೇಳಿದ್ದು, ವಿ ನೀಡ್ ಟು ಬಿ ಫಿಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಟೈಮ್ ಆಯಿತು, ಟೈಮ್ ನೋಡ್ಬೇಕು ನಾವು ಅಲ್ವಾ. ನೀವು ಯಾರು ಹೇಳೋದಿಲ್ಲ ಟೈಮ್ ಅಪ್ ಅಂತ ಹೇಳಬೇಕಲ್ವಾ. ಇನ್ನು ಮುಂದೆ ಕೂತ್ಕೊಂಡು ಹೇಳಬೇಕಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಒಳ್ಳೆಯ ದೇವರೇ, ಸ್ತೋತ್ರ ಅಪ್ಪ. ಪವಿತ್ರ ಆತ್ಮರೇ, ನಮ್ಮನ್ನು ಬಲಪಡಿಸಿರಿ ಪ್ರಭು ಯೇಸುವೆ. ಆತ್ಮನ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ. ಇಹಲೋಕದ ಈ ಒಂದು ಪ್ರಯಾಣದಲ್ಲಿ ನಾವಿರುವಾಗ ಯೇಸುವನ್ನು ಮಾತ್ರ ಹಿಂಬಾಲಿಸುವಂತೆ, ಯೇಸುವಿನ ಸ್ವರವನ್ನು ಕೇಳಿಸಿಕೊಂಡು ಯೇಸು ಕ್ರಿಸ್ತನ ಕುರಿಗಳಾಗಿ ನಾವೊಬ್ಬೊಬ್ಬರು ಕೂಡ ಅವರನ್ನು ಹಿಂಬಾಲಿಸುತ್ತಾ ಜೀವಿಸಲು ಬೇಕಾದ ಬಲದಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಈ ಲೋಕದ ಯಾವುದೇ ವಿನಾಶಕರ ವಿಕಟ ಮೂರ್ತಿಗಳಿಗೆ ನಾವು ಭಯಪಡದ ಹಾಗೆ, ಈ ಲೋಕದ ಯಾರಿಗೂ ಯಾವುದಕ್ಕೂ ಹೆದರದ ಹಾಗೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದವರಾಗಿ ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶಕ್ಕೆ ಯೋಗ್ಯ ಸಾಕ್ಷಿಗಳಾಗಿ ಜೀವಿಸಲು ಬೇಕಾದ ಆತ್ಮಧೈರ್ಯದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ. ನಮ್ಮೊಬ್ಬೊಬ್ಬರ ಜೀವಿತಗಳು ಅದಕ್ಕಾಗಿ ಮಾತ್ರ ಮೀಸಲಾಗಲಿ ಸ್ವಾಮಿ. ನಾವೊಬ್ಬೊಬ್ಬರು ಕೂಡ ಯೇಸುವಿನ ಹಿಂಬಾಲಕರಾಗಿ ಕೊನೆಯವರೆಗೂ ಒಂದು ಸೈನಿಕನ ಹಾಗೆ ಜೀವಿಸ ಬೇಕಾದ ಶಕ್ತಿಯಿಂದ ಕ್ರಿಸ್ತ ಯೇಸುವಿನ ನಿಷ್ಠಾವಂತ ಸೈನಿಕರಾಗಿ ಕರ್ತನೆ, ನಾವು ಸೈನ್ಯಕ್ಕೆ ಸೇರಿಸಿಕೊಂಡ ನಿಮ್ಮನ್ನು ಮೆಚ್ಚಿಸುವುದಕ್ಕಾಗಿ ನಿಮ್ಮ ಹಿಂಬಾಲಕರಾಗಿ ನಿಮ್ಮ ಹಿಂದೆ ಬರಲು ಬೇಕಾದ ಆ ಬಲದಿಂದ ನಾವೊಬ್ಬೊಬ್ಬರು ತುಂಬಲ್ಪಡುವಂತೆ ಕರ್ತನೆ ನಮ್ಮನ್ನು ಬಲಪಡಿಸಿರಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಅಪ್ಪ. ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವಿನ ಹಿಂದೆ ಹೋಗಲು ಬೇಕಾದ ಬಲದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಕರ್ತನೆ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಯೇಸುವೇ ವಂದನೆ, 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 ವಂದನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್.